ನಮಸ್ತೆ ನಮಸ್ತೆ. ಹರೀಶ್ ನಮಸ್ತೆ ನಮಸ್ತೆ. ಊಟ ಇಲ್ಲೂ ಆಗಿಲ್ಲ, ಜಸ್ಟ್ ಇವಾಗ ಮನೇಲಿ ಇದ್ದೀನಿ, ಊಟ ಮಾಡ್ತಾ ಇದ್ದೀನಿ. ಒಂದು ಸೆಕೆಂಡು. ಕತ್ಲೆ 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 ಕತ್ಲೆ. ಮನೇಲಿ ಲೈಟೆಲ್ಲ ಆಫ್ ಮಾಡಿದ್ದಾರೆ, ರೂಮಲ್ಲಿ ಮಲ್ಕೊಂಡಿದ್ದೆ. ನಮಸ್ತೆ ನಮಸ್ತೆ ನಮಸ್ತೆ. ಸುಮ್ಮನೆ ಬಂದೆ, ಅನ್ಎಕ್ಸ್ಪೆಕ್ಟೆಡ್. ನೋಡೋಣ ಅಂದು ಯಾರ್ಯಾರು ಇದ್ದಾರೆ ದೇವ್ರುಗಳು, ಅಭಿಮಾನಿ ದೇವ್ರುಗಳು ಅಂತ. ನಮಸ್ತೆ 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 ಮೇಡಮ್, ನಮಸ್ತೆ. ನೋಡಿ ಇನ್ನೂ ಊಟ ಮಾಡಿಲ್ಲ, ನೀವು ಆವಾಗಲೇ ಫೋನ್ ಮಾಡಿದ್ರಿ. ನೋಡಿ ಇನ್ನೂ ಊಟ ಮಾಡಬೇಕು, ಎಲ್ಲ ರೆಡಿ ಇದೆ ತಟ್ಟೆಯಲ್ಲಿ. ಅನ್ನ ಸಾರು ಉಪ್ಪಿನಕಾಯಿ. ನಮಸ್ಕಾರ ನಮಸ್ಕಾರ. ಇದು ನಮ್ಮ ಅರಮನೆ, ನಮ್ಮ ಕಿಚನ್. ನೋಡಿ ನಮ್ಮ ಕಿಚನ್ ಇದು. ನಮ್ಮ ಮಿಸ್ಸಸ್ ಎಲ್ಲ ಮಲ್ಕೊಂಡಿದ್ದಾರೆ. ನಮಸ್ತೆ ನಮಸ್ತೆ. ನಾವೇ ಅನ್ನ ಹಾಕ್ಕೊಂಡು ಸ್ವಲ್ಪ ಊಟ ಮಾಡೋದು. ನಮಸ್ಕಾರ ನಮಸ್ಕಾರ. ಊಟ ಮಾಡಿ. ಇಲ್ಲ, ಮಾಡ್ತಾ ಮಾಡ್ತಾ ಮಾತಾಡ್ತೀನಿ. ಆ್ಯಕ್ಚುಲಿ ಊಟ ಮಾಡಿ ಮಾತಾಡೋ ಅಭ್ಯಾಸ ಇಲ್ಲ, ಹೊಟ್ಟೆ ಹಸ್ತಾ ಇದೆ. ಸುಮ್ಮನೆ ಬಂದೆ ಲೈವ್ ನೋಡೋಣ ಯಾರ್ಯಾರು ಇದ್ದಾರೆ ನೋಡೋಣ ಅಂತ ಬಂದೆ. ಹಾಗೆ ಇದು ನೋಡಿ ಅನ್ನ ಹಾಕ್ಕೊಂಡಿದ್ದೀನಿ. ನೋಡಿ ಅನ್ನ, ಟೊಮೆಟೊ ಸಾರು ಮಾಡಿದ್ದಾರೆ ನಮ್ಮ ಮನೆಯವರು. ಇಷ್ಟೊತ್ತಿಗೆ ಬರಬಾರ್ದು ಲೈವ್ಗೆ ಯೂಟ್ಯೂಬಲ್ಲಿ, ಸಾರಿ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಅಂತೀನಿ. ಒಳ್ಳೆ ಸಾರು ಮಾಡಿದ್ದಾರೆ, ಬಡಿಸ್ಕೊತಾ ಇದ್ದೀನಿ. ಒಳ್ಳೆ ಉಪ್ಪಿನಕಾಯಿ ಮಾಡಿದ್ದಾರೆ. ಮಾವಿನಕಾಯಿ, ಹೊಸ ಮಾವಿನಕಾಯಿ ಬಂದಿದೆ ಇವಾಗ, ಅದು ಉಪ್ಪಿನಕಾಯಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಉಪ್ಪಿನಕಾಯಿ. ಅಡುಗೆ ನಮ್ಮ ಮನೆಯವರು ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ. ಆ ಕಡೆ ರೂಮಲ್ಲಿ ಎ ಸಿ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ, ಶೆಕೆ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿದ್ದೀನಿ ಇನ್ನೊಂದು ರೂಮಲ್ಲಿ. ನೋಡಿ ಉಪ್ಪಿನಕಾಯಿನೂ ತೋರಿಸ್ತೀನಿ ನಿಮಗೆ. ನೋಡಿ ಒಂದು ಡಬ್ಬ ಫುಲ್ಲು ಮಾಡಿಟ್ಟಿದ್ದಾರೆ ಉಪ್ಪಿನಕಾಯಿ. ನೋಡಿ ಇದು ಉಪ್ಪಿನಕಾಯಿ. ಉಪ್ಪಿನಕಾಯಿ ನಾನು ನಾನ್ ವೆಜ್ ಎಲ್ಲ ತಿನ್ನಲ್ಲ ಸ್ವಾಮಿ. ನೋಡಿ ರಸಮ್ಮು. ಹೊಟ್ಟೆ ತುಂಬಬೇಕಲ್ಲ, ನೀವು ನಿದ್ದೆ ಬರಲ್ಲ. ಆಮೇಲೆ ಅವರು ಎ ಸಿ ರೂಮಲ್ಲಿ ಮಲ್ಕೊಂಡಿದ್ದಾರೆ, ತಾಯಿ ಮತ್ತು ಮಗಳು. ನಮ್ಮ ಅತ್ತೆ ಮತ್ತು ನಮ್ಮ ಮಿಸ್ಸಸ್ ಮಲ್ಕೊಂಡಿದ್ದಾರೆ. ನನಗಲ್ಲಿ ಬೆಡ್ ರೆಡಿ ಇದೆ, ಅದೆಲ್ಲ ಮುಗಿಸ್ಕೊಂಡು ಹೋಗಿ ಅಲ್ಲಿ ಮಲಗಬೇಕು. ಇನ್ನೂ 1 ಅವರ್ ಆಗುತ್ತೆ. ಖಂಡಿತ ಖಂಡಿತ ಮೇಡಮ್, ಖಂಡಿತ. ಕೌಶಲ್ಯ ಅಂತಲೇ ಬರುತ್ತೆ, ಸಪ್ನ ಮಲೆನಾಡು. ಅವ್ರಿಗೆ ಖಂಡಿತವಾಗ್ಲೂ ಕೊಡ್ತೀನಿ ಉಪ್ಪಿನಕಾಯಿ. ಬಿದ್ದೋಯ್ತು ತಟ್ಟೆ, ಆ ಕಡೆ ಈ ಕಡೆ ಆದರೆ ಸಾರೆಲ್ಲ ಬಿದ್ದೋಗ್ಬಿಡುತ್ತೆ. ನಮಸ್ತೆ ನಮಸ್ತೆ. ನೋಡಿ ರೆಡಿ ಇದೆ. ನೋಡಿ ಅನ್ನ ಮತ್ತು ಸಾರು ಉಪ್ಪಿನಕಾಯಿ. ನೋಡಿ ಇದು ಉಪ್ಪಿನಕಾಯಿ, ಅನ್ನ ಸಾರು. ದೊಡ್ಡ ಲೈಟೇ ಹಾಕ್ತೀನಿ. ನಮಸ್ತೆ ನಮಸ್ತೆ ನಮಸ್ತೆ. ಎಲ್ಲ ಅಭಿಮಾನಿ ದೇವರುಗಳಿಗೆ, ಎಲ್ಲ ಸ್ನೇಹಿತರಿಗೆ, ಗೆಳೆಯರಿಗೆ ಎಲ್ರಿಗೂ ನಮಸ್ಕಾರ. ನನಗೆ ಈ ಮಾತಾಡ್ತಾ ಇರುವಾಗ ವಿಡಿಯೋ ಮಾಡಿಕೊಂಡು ಊಟ ಮಾಡೋ ಅವಶ್ಯಕತೆ ಮಾಡಬಾರ್ದು. ಯಾಕಂದರೆ ನಾನು ನಿಮಗೆಲ್ಲ ರೆಸ್ಪೆಕ್ಟ್ ಕೊಟ್ಟಂಗೆ ಆಗಲ್ಲ. ಯಾಕಂದರೆ ನೀವು ಬಂದಾಗ ನಿಮ್ಮ ಎದುರುಗಡೆ ಊಟ ಮಾಡೋದು, ನಾವು ಮಲ್ಕೊಂಡಿರೋದು, ಅದೆಲ್ಲ ಮಾಡಬಾರ್ದು. ಹಾಯ್ ಸರ್, ಹಾಯ್ ಸರ್, ನಮಸ್ತೆ 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 ಸರ್. ಎಲ್ಲರಿಗೂ ಅನ್ಎಕ್ಸ್ಪೆಕ್ಟೆಡ್ ಬಂದಿದ್ದೀನಿ ಇವತ್ತು, ಅನ್ಎಕ್ಸ್ಪೆಕ್ಟೆಡ್. ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ಮಾಡ್ತೀನಿ ಖಂಡಿತವಾಗ್ಲೂ. ಅಣ್ಣವ್ರ ವೀಡಿಯೋಗಳು ವಿತ್ ಕಾಸ್ಟ್ಯೂಮ್ಸು, ವಿತ್ ಲೊಕೇಶನ್ ಎಲ್ಲ ಮಾಡ್ತೀನಿ. ಡ್ಯುಯೆಟು ಮಾಡ್ಬೋದು, ಸಿಂಗಲು ಮಾಡ್ಬೋದು. ನನ್ನ ಜೊತೇಲಿ ಗೌರಿ ಮೇಡಮ್ ಅವರು ಮಾಡ್ಬೋದು, ಕೌಸಲ್ಯ ಮೇಡಮ್ ಅವರು ಮಾಡ್ಬೋದು. ಯಾರು ಮಾಡ್ತಾರೋ ಗೊತ್ತಿಲ್ಲ, ಯಾರು ಬಂದರೂ ಮಾಡ್ತೀನಿ ಸರ್. ನಾನು ಡೈರೆಕ್ಟ್ ಲೈವಲ್ಲಿ ಹೇಳ್ತೀನಿ, ಯಾರೇ ಲೇಡೀಸ್ ನನ್ನ ಜೊತೆಗೆ ವೀಡಿಯೋ ಮಾಡಬೇಕಂತಿದ್ರೆ
ನನ್ನ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಡ್ತೀನಿ, ಇಲ್ಲ ಇದೇ ಲೈವ್ ಮುಗಿದ ತಕ್ಷಣ ಇದರಲ್ಲಿ ನಂಬರ್ ಹಾಕ್ತೀನಿ, ಬನ್ನಿ, ಖಂಡಿತವಾಗ್ಲೂ ಮಾಡ್ತೀನಿ. ಅಣ್ಣವ್ರ ವಿಡಿಯೋ ಮಾತ್ರ, ಬೇರೆ ಯಾವುದು ಮಾಡಲ್ಲ. ನಾನು ತುಂಬ ಭಯ ಭಕ್ತಿಯಿಂದ ಮಾಡ್ತೀನಿ. ಹೆಣ್ಮಕ್ಳಿಗೆ ನಮಸ್ಕಾರ ನಾಗರಾಜ್, ನಮಸ್ಕಾರ. ತುಂಬ ಭಯ ಭಕ್ತಿಯಿಂದ ಮಾಡ್ತೀನಿ. ಹೆಣ್ಮಕ್ಳಿಗೆ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ಯಾಕಂತ ಹೇಳಿದ್ರೆ, ಒಂದು ನಮ್ಮ ಹಿರಿಯವರು ಹೇಳಿರೋದು ನಮಗೊಂದು ಮಾತಿದೆ. ಏನು ಹೇಳಿದ್ದಾರೆ ಅಂದರೆ, ಎಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡ್ತೀವಿ, ಎಲ್ಲಿ ಮರ್ಯಾದೆ ಕೊಡ್ತೀವಿ, ಅಲ್ಲಿ 3 ಕೋಟಿ ದೇವತೆಗಳು ಓಡಾಡ್ತಾರಂತೆ. ಆ ಥರ ಭಾವನೆ ನಮಗೆ. ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅವ್ರ ಹೆಸರುಗಳು ಯಾರ್ದು ಓದೋಕ್ಕಾಗಲ್ಲ, ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ. ಏನಪ್ಪ ಗಣೇಶ್ ಭಟ್ರು ಯಾರು ಹೆಸರುಗಳು ಹೇಳ್ತಾ ಇಲ್ಲ ನೋಡಿ. ರಾತ್ರಿ ಎಷ್ಟೀಗ 10:30 ನಾನು ಲೈವ್ ಬಂದಿರೋದು. ಯಾರನ್ನೂ ನಾನು ಲೈವ್ ತೊಗೊಳ್ಳಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆ ಲೇಡೀಸ್ ಅಂತೂ ನಾನು ಫಸ್ಟ್ ತೊಗೊಳ್ಳಲ್ಲ. ಇನ್ಸ್ಟಾಗ್ರಾಮಲ್ಲಿ ಏನೋ ಕಂಡೀಷನ್ ಇದೆ ಅಂತೆ, ಲೇಡೀಸ್ಗಳಿಗೆ ತೊಗೋಬಾರ್ದು, ಅದು ಏನೇನೋ ರೂಲ್ಸ್ ಇದೆ, ನನಗೆ ಗೊತ್ತಿಲ್ಲ. ಬಟ್ ನಮಗೆ ಎಲ್ಲ ಲೇಡೀಸ್ ಬಗ್ಗೆ ನಮಗೆ ಒಳ್ಳೆ ಭಾವನೆಗಳಿದೆ. ನಮ್ಮ ಜೊತೆಗೆ ತುಂಬ ಜನ, ತುಂಬ ಫ್ರೆಂಡ್ಸ್ ಇದ್ದಾರೆ. ನಮ್ಮ ಫ್ರೆಂಡ್ಸ್ಗಳೆಲ್ಲ ತುಂಬ ಜನ ಇದ್ದಾರೆ. ಶೋಭಾ ಜಗನ್, ಸಪ್ನಾ ಮಲ್ನಾಡು, ಸಪ್ನಾ ಇನ್ನೊಬ್ರು ಇದ್ದಾರೆ ವಿನೋದ್ ಅಂಥೇಳಿ. ಸೊ ಕೌಸಲ್ಯ ಮೇಡಮ್ ನಮ್ಮ ಜೊತೆ ವಿಡಿಯೋ ಮಾಡಿದ್ದಾರೆ, ಗೌರಿ ಮೇಡಮ್ ಮಾಡಿದ್ದಾರೆ. ಎಲ್ಲರೂ ನೋಡಿದ್ದೀರಾ, ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಾ. ಅಣ್ಣವ್ರ ವಿಡಿಯೋಗಳು ಪ್ರತಿಯೊಂದು ನನ್ನ ಹೇಗಿದೆ ಅಂದರೆ, ಅದನ್ನು ತುಂಬ ತುಂಬ ಶ್ರದ್ಧೆಯಿಂದ, ತುಂಬ ಭಕ್ತಿಯಿಂದ ಮಾಡ್ತಾಯಿದ್ದೀನಿ. ನೀವು ನೋಡಿದ್ದೀರ ಸತ್ಯ ಹರಿಶ್ಚಂದ್ರ ನಾನು ಮಾಡಿದ್ದೀನಿ. ನಾನು ಸ್ಮಶಾನಕ್ಕೆ ಹೋಗಿ ವಿಡಿಯೋ ಮಾಡಿರೋದು ಅದನ್ನು. ಯಾಕಂದರೆ ಅದನ್ನು ಪರ್ಮಿಷನ್ ತೊಗೊಂಡು BBMP ಅವ್ರದ್ದು ಅಲ್ಲಿ ಹೋಗಿ ಅದನ್ನು ವಿಡಿಯೋ ಮಾಡಿದ್ದೀನಿ. ಆಮೇಲೆ ಸಾಕ್ಷಾತ್ಕಾರ ಅದು ಕೂಡ ಮಾಡಿದ್ದೀನಿ. ಅದಕ್ಕೆಲ್ಲ ನನ್ನ ಜೊತೆ ಸಹಪಾಠಿಗಳು ನನಗೆ ತುಂಬ ಸಾಥ್ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರನ್ನೆಲ್ಲ ನಾನು ಯಾವತ್ತೂ ಬರೆಯೋಕ್ಕಾಗಲ್ಲ. ನನ್ನ ಜೊತೆ ಸಹಕಲಾವಿದರು, ನಾನು ಹೆಸರು ಹೇಳೋಕೆ ಹೋದರೆ ದೊಡ್ಡ ಲಿಸ್ಟ್ ಬರುತ್ತೆ, ಹೆಸರು ಹೇಳೋಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ ಬೇಜಾರು ಮಾಡ್ಕೋಬಾರ್ದು. ಸೊ ನಾಳೆನೂ ನನ್ನ ಜೊತೆಗೆ ಶಿವಣ್ಣವರು ಬರ್ತಾ ಇದ್ದಾರೆ. ಶಬರಿಮಲೆ ಹೋಗ್ತಾ ಇದ್ದೀನಿ, ಅದಕ್ಕೆ ನಿಮ್ಮ ವಿಡಿಯೋ ನೋಡೋಕ್ಕೆ ಹೇಳ್ತೀನಿ. ವಸಂತ್ ಕುಮಾರ್, ಹೋಗಿ ಸರ್, ಹೋಗ್ಬಿಟ್ಟು ಬನ್ನಿ. ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ಮ ಬಗ್ಗೆನೂ ದೇವರ ಹತ್ರ ಬೇಡ್ಕೊಳ್ಳಿ, ಗಣೇಶ್ ಭಟ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಬೇಡ್ಕೊಳ್ಳಿ. ನಾನು ಜೂನಿಯರ್ ರಾಜ್ಕುಮಾರ್ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ, ನಾನು ಗಣೇಶ್ ಭಟ್ರು. ಏನು ಗುರು ರಾಜ್ಕುಮಾರ್ ಕನ್ನಡ, ಗುರು ರಾಜ್ಕುಮಾರ, ವಸಂತ್ ನಾಯಕ್ ಅವರೇ, ನಿಮ್ಮ ತುಂಬ ನಮಗೆ ತುಂಬ ಆತ್ಮೀಯರು. ತುಂಬ ನಮ್ಮ ಯೂಟ್ಯೂಬಲ್ಲಿ ಕೂಡ ನಮ್ಮ ವೀಡಿಯೋಗಳು ನೋಡ್ತೀರಾ, ಯೂಟ್ಯೂಬಲ್ಲೂ ಸಹಕಾರ ಮಾಡ್ತೀರಾ, ಇನ್ಸ್ಟಾಗ್ರಾಮಲ್ಲೂ ಸಹಕಾರ ಮಾಡ್ತೀರಾ. ನಿಜವಾಗ್ಲೂ ಹೇಳ್ತೀನಿ, ನೀವು ಯಾವುದೋ ಜನ್ಮದ ನನ್ನ ಅಣ್ಣನೋ ತಮ್ಮನೋ ಆಗಿದ್ರೆ ಅಂತ ಕಾಣುತ್ತೆ. ಆ ಪ್ರೀತಿ ಯಾವತ್ತೂ ಇರಲಿ. ನಾನೀಗ ಫಿಲ್ಟ್ರ್ ಹಾಕ್ಕೊಂಡಿಲ್ಲ, ಇದು ಒರಿಜಿನಲ್. ನಾನು ಫಿಲ್ಟ್ರ್ ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿ ಕಾಣ್ತೀನಿ. ನಾನು ಫಿಲ್ಟ್ರ್ ಹಾಕ್ಕೊಟ್ಟಿಲ್ಲ ನೋಡಿ, ಫಿಲ್ಟ್ರ್ ಹಾಕಿ ತೋರಿಸ್ತೀನಿ ನೋಡಿ. ಇದು ಫಿಲ್ಟ್ರು. ನನಗೆ ಫಿಲ್ಟ್ರ್ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ. ಯಾಕಂದರೆ ನಾನು ಫಿಲ್ಟ್ರ್ ಹಾಕ್ಕೊಂಡು ಇವತ್ತು ವೀಡಿಯೋ ಮಾಡ್ತೀನಿ, ಮಾತಾಡ್ತೀನಿ, ಎಲ್ಲ ಮಾಡ್ತೀನಿ. ಆದರೆ ನೀವು ನನ್ನನ್ನು ನಿಜವಾಗ್ಲೂ ನೋಡಿದಾಗ, ಏನು ಇವ್ರು ಹೀಗಿದ್ದಾರೆ, ಫಿಲ್ಟ್ರ್, ಅದೇ ಹೇಳಿದ್ದು ಫಿಲ್ಟ್ರ್ ಎಫೆಕ್ಟ್ ಅದೆಲ್ಲ ನೋಡಿ. ನಿಜವಾದ ರೂಪ ನಾನು ತೋರಿಸ್ಬೇಕಂದ್ರೆ ಫಿಲ್ಟ್ರ್ ತೆಗೆದುಬಿಡ್ತೀನಿ. ಬೆಳ್ಳಗಿದ್ದೀನಿ, ಕಪ್ಪಗಿಲ್ಲ ನಾನು. ಖಂಡಿತವಾಗ್ಲೂ ನಾನು ಬೆಳ್ಳಗಿದ್ದೀನಿ, ಚೆನ್ನಾಗೇ ಇದ್ದೀನಿ. ನನಗೆ 65 ಏಜ್ ಆಗಿದೆ, 65 ವಯಸ್ಸು ನನಗೆ. ಬಟ್ ದಿನ ಬೆಳಗ್ಗೆ ಎದ್ದ ತಕ್ಷಣ 2 ಗಂಟೆ ಯೋಗಾಸನ, ವಾಕಿಂಗು, ಎಕ್ಸಸೈಸ್ ಎಲ್ಲ ಮಾಡ್ತೀನಿ. ಇದನ್ನೆಲ್ಲ ನಮಗೆ ಕಲಿಸ್ಕೊಟ್ಟವರು ಮೇಲ್ಗಡೆ ಇದ್ದಾರೆ ನೋಡಿ. ಇವರು ನಮ್ಮ ಗುರುಗಳು ಅಂತೀನಿ ನಾನು ಅವರಿಗೆ. ಅವರಿಂದ ನಾವು ಕಲ್ತಿರೋ ಪಾಠ. ಅಣ್ಣವರ ವಿಡಿಯೋ ಬಿಟ್ಟರೆ ಬೇರೆ ಯಾವುದು ವಿಡಿಯೋಗಳು ಮಾಡಲ್ಲ. ಯಾಕಂದರೆ ಇವತ್ತು ನಾವು ಪ್ರತಿಯೊಂದು ನಾವು ಒಳ್ಳೆಯದಕ್ಕೆ, ನಮ್ಮಲ್ಲಿ ಒಳ್ಳೆತನ ಇರೋದಕ್ಕೆ ಅವರೇ ಕಾರಣ, ಬಾಸ್. ನಾನು ಯಾವ ಥರ ಹಚ್ಕೊಂಡಿದ್ದೇನೆಂದರೆ, ಏವನ್ ನಮ್ಮ ತಂದೆ ತಾಯಿನ ಕೂಡ ನಾನು ಅಷ್ಟು ಹಚ್ಕೊಂಡಿಲ್ಲ. ಅಣ್ಣವ್ರನ್ನ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಷ್ಟು ಪ್ರೀತಿ ಮಾಡ್ತೀನಿ ಅಂದರೆ ಅದು ಇಲ್ಲಿಂದ ಬರುತ್ತೆ, ಇಲ್ಲಿಂದ. ಅದೇನೋ ಗೊತ್ತಿಲ್ಲ, ಯಾವ ಜನ್ಮದ ಅದು ಋಣನೋ ಅದೇನೋ ಗೊತ್ತಿಲ್ಲ. ಹಾಗಂತೇಳಿ ನೀವು ಕೇಳ್ಬೋದು, ನಿಮಗೆ ಅಣ್ಣವ್ರನ್ನ ಮೀಟ್ ಮಾಡಿದ್ದೀರಾ, ನೋಡಿದ್ದೀರಾ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ನಾನು ಅಣ್ಣವ್ರನ್ನ ಮೀಟ್ ಮಾಡಿದ್ದೀನಿ, ನನಗೆ ಆಶೀರ್ವಾದ ಮಾಡಿದ್ದಾರೆ.
ಪಬ್ಲಿಕ್ ಟಿ ವಿಯವರು ನನಗೆ ಮೊನ್ನೆ ಫೋನ್ ಮಾಡಿ ಕೇಳಿದ್ರು, ನಿಮ್ಮ ಇಂಟರ್ವ್ಯೂ ಮಾಡಬೇಕು ಅಂತ. ಯಾಕೆ ಸರ್ ಅಂದೆ. ಇಲ್ಲ, ಯೂಟ್ಯೂಬಲ್ಲೆಲ್ಲ ವಿಡಿಯೋಗಳು ನೋಡ್ತಾ ಇದ್ದೀವಿ, ಸೇಮ್ ಅಣ್ಣವ್ರ ಥರ ಕಾಣ್ತೀವಿ ಸರ್. ಈಗ ಹಾಡೆಲ್ಲ ಹೇಳೋಕ್ಕಾಗಲ್ಲ ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಣ್ಣವ್ರನ್ನ ನಾವು ನೋಡಿಲ್ಲ, ಆದರೆ ಅಣ್ಣವರ ತದ್ರೂಪ ನಿಮ್ಮನ್ನು ನೋಡಿ ನಾವು ಒಂದು ಇಂಟರ್ವ್ಯೂ ಮಾಡಬೇಕಂತಿದ್ದೀವಿ, ಬರ್ತೀರಾ ಸರ್? ಖಂಡಿತವಾಗ್ಲೂ ಬರ್ತೀನಿ ಅಂದೆ. ಆದಷ್ಟು ಬೇಗ ನಿಮ್ಮ ಎಲ್ಲರ ಸಮಕ್ಷಮ, ನಿಮ್ಮೆಲ್ಲ ಆಶೀರ್ವಾದ, ನಿಮ್ಮ ಪ್ರೀತಿ ಪಬ್ಲಿಕ್ ಟಿ ವಿನಲ್ಲಿ ಆದಷ್ಟು ಬೇಗ ಒಂದು ಇಂಟರ್ವ್ಯೂ ಬರುತ್ತೆ. ಬಂದರೆ ನಾನು ಅಭಿಮಾನಿ ದೇವರುಗಳಿಗೆ ಫಸ್ಟಿಗೆ ಹೇಳ್ತೀನಿ, ನೀವೆಲ್ಲ ಸಹಕಾರ ಮಾಡಿ, ನಿಮ್ಮೆಲ್ಲ ಸಹಕಾರ ಇರಬೇಕು. ಯಾಕಂದರೆ ನವಂಬರ್ 1ನೇ ತಾರೀಕು ಪಬ್ಲಿಕ್ ಟಿ ವಿನಲ್ಲಿ ಫಸ್ಟ್ ನನ್ನ ವಿಡಿಯೋನೇ ಬಂದಿರೋದು. ನೀವು ನೋಡಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡು ವಿಧಾನಸೌಧ ಮತ್ತು ಹೈಕೋರ್ಟ್ ಮಧ್ಯೆ ಮಾಡಿರೋದು. ಅದನ್ನು ಶೂಟ್ ಮಾಡಿದ್ದು ನಮ್ಮ ಚಂದ್ರಶೇಖರ್ ಅಂಥೇಳಿ. ತುಂಬ ಅಲ್ಟಿಮೇಟಾಗಿ ಬಂತು. ಅದನ್ನು ಅವರು ವೈರಲ್ ಮಾಡಿದ್ರು. ಇದಕ್ಕೆಲ್ಲ ಏನಂದರೆ ಖಂಡಿತ 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 ನಾನು ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಎಷ್ಟು ಜನ ನೀವು ಅಭಿಮಾನಿ ದೇವರುಗಳು ಇಲ್ಲಿ ಬಂದಿದ್ದೀರಾ, ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಾವೇನೇ ವಿಡಿಯೋ ಮಾಡಲಿ, ಏನೇ ಲೊಕೇಶನ್ ಹೋಗಲಿ, ಏನೇ ಕಾಸ್ಟ್ಯೂಮ್ಸ್ ಹಾಕ್ಕೊಳ್ಳಿ, ಅಭಿಮಾನಿ ದೇವರುಗಳು ಅಂದರೆ ನೀವು ಆಶೀರ್ವಾದ ಮಾಡಿದ್ರೇ ನಾವು ಮೆರೆಯೋಕ್ಕಾಗೋದು. ಅದಕ್ಕೆ ಅಣ್ಣವರು ಏನು ಹೇಳಿದರು, ಅಭಿಮಾನಿ ದೇವರುಗಳು ಅಂತ. ನಾನು ಅದನ್ನೇ ಹೇಳೋದು. ಬಟ್ ಅಣ್ಣವ್ರ ಕಾಪಿ ಅಂತಲ್ಲ, ಅಣ್ಣವರು ಯಾವತ್ತೂ ಅಭಿಮಾನಿನ ದೇವರಂತ ಕರೆದಿದ್ದಾರೆ. ನಾವು ಅವ್ರನ್ನ ಪ್ರತಿಯೊಂದು, ನನ್ನ ಯೋಗಾಸನ ಆಗಲಿ, ನನ್ನ ಪ್ರತಿಯೊಂದು ವಿಡಿಯೋಗಳು ನೀವು ನೋಡ್ತಾ ಇದ್ದೀರಾ. ನಾನು ಎಲ್ಲ ಮಾಡ್ತೀನಿ. ನಾನು ಇವತ್ತು ಯೋಗಾಸನ ಕಲ್ತಿದ್ದೀನಿ ಅಂದರೆ ಅಣ್ಣವರಿಂದ. ಕಾಮನಬಿಲ್ಲು ಚಿತ್ರದಲ್ಲಿ ಅಣ್ಣವರು ಯೋಗಾಸನ ನೋಡಿ ಯೋಗ ಸ್ಕೂಲಿಗೆ ಸೇರಿಕೊಂಡು ಮೆಜೆಸ್ಟಿಕ್ಕಲ್ಲಿ ನಮ್ಮದು ರೂಮ್ ಇತ್ತು. ಅಲ್ಲಿಂದ ನಾನು ಸೈಕಲ್ ಮೇಲೆ ಹೋಗಿ ಹನುಮಂತ ನಗರ್ಗೆ ಹೋಗಿ ಯೋಗಾಸನ ಕಲಿತಾ ಇದ್ದೆ, ರಾಮ ಮಂದಿರ 8ನೇ ಕ್ರಾಸ್ ಹತ್ರ. ಯಾಕಂದರೆ ಅಣ್ಣವರು ಆ ಥರ ತುಂಬಿಟ್ಟಿದ್ದಾರೆ ಮೈಯಲ್ಲಿ. ನನ್ನನ್ನು ಹರಿಸಿದ್ದಾರೆ. ಗಿರಿಕನ್ಯೆ ಚಿತ್ರದ ಟೈಮಲ್ಲಿ ಮರವಂತೆ ಬೀಚಿಗೆ ಬಂದಿದ್ದರು ಅಣ್ಣವರು ಮತ್ತು ಜೈಮಾಲಾ ಮೇಡಮ್ ಅವರು. ಸೊ ಆ ಟೈಮಲ್ಲಿ ಅಣ್ಣವರಿಗೆ ಹೊಟ್ಟೆ ಹಸುವಾಯಿತು. ಅವರು ಊಟ ಮಾಡಬೇಕು ಅಂತ ಹೇಳಿದಾಗ, ನಮ್ಮದು ಕುಂದಾಪುರ ತಾಲೂಕು ಕೋಟೇಶ್ವರ ಗ್ರಾಮ. ನನಗೆ ಆವಾಗ 12 ವಯಸ್ಸು. ಆ ವಯಸ್ಸಲ್ಲಿ ಯಾರೋ ಹೇಳಿದ್ರು, ಅಣ್ಣವ್ರು ಬಂದಿದ್ದಾರೆ, ರಾಜ್ಕುಮಾರ್ ಬಂದಿದ್ದಾರೆ ಅಂತ ಹೇಳಿದ್ರು. ಆವಾಗ ಡಾಕ್ಟ್ರೇಟ್ ಎಲ್ಲ ಏನಿರಲಿಲ್ಲ. ನಾನು ಅಲ್ಲಿ ಓಡೋದೆ. ನನಗೆ 12 ವಯಸ್ಸು. ನಾನು ಅಣ್ಣವ್ರ ಪಕ್ಕದಲ್ಲಿ ನಿಂತ್ಕೊಂಡೆ. ಡೈನಿಂಗ್ ಟೇಬಲಲ್ಲಿ ಊಟ ಹಾಕಿದ್ರು, ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡೆ. ಇದು ಸತ್ಯವಾದ ಮಾತು. ನನ್ನನ್ನು ಒಂದು ಸಲ ಹಿಂಗೆ ನೋಡಿದ್ರು. ಆಮೇಲೆ ಅವ್ರ ಕೈ ತೊಳೆಯುವಾಗ ಅವ್ರ ಹಿಂದೆ ಹೋದೆ. ನನ್ನ ತಲೆ ಮೇಲೆ ಹಿಂಗೆ ಕೈ ಆಡಿಸಿದ್ರು. ಅಲ್ಲಿ ಅಣ್ಣವ್ರ ಆಶೀರ್ವಾದ ನನಗೆ ಸಿಕ್ಕಿದೆ. ನನಗದು ಖುಷಿ. ನಾನು ಅಣ್ಣವ್ರು ನೋಡಿಲ್ಲ ಅನ್ನೋದು ಹೇಳೋಂಗೇ ಇಲ್ಲ. ಮತ್ತು ನಾವು ಚಿಕ್ಕ ವಯಸ್ಸಿಂದನೂ ಅಣ್ಣವರ ಚಿತ್ರ ನೋಡಿ ಬೆಳೆದಿರೋದು. ಆಲ್ಮೋಸ್ಟ್ 12 ವಯಸ್ಸಿನಲ್ಲಿ ನಾನು ಉತ್ತರ ಕನ್ನಡ ಹೊನ್ನಾವರದಲ್ಲಿ, ನಮ್ಮ ತಾತನ ಮನೆ ಇರೋದು ಹೊನ್ನಾವರದಲ್ಲಿ ನಾನು ಇದ್ದು, ನಮ್ಮ ತಾತ ನಮ್ಮನ್ನು ಕರ್ಕೊಂಡೋಗೋರು ಪಿಕ್ಚರ್ಗೆ. ಜ್ಯೋತಿ ಟಾಕೀಸ್ ಅಂತ ಇತ್ತು ಹೊನ್ನಾವರದಲ್ಲಿ. ಆಲ್ಮೋಸ್ಟ್ ಹೊನ್ನಾವರದವ್ರು ಯಾರಾದರೂ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ. ಜ್ಯೋತಿ ಟಾಕೀಸ್ ಅಂತ ಇತ್ತು. ಸೊ ಅಲ್ಲಿಗೆ ನಮ್ಮನ್ನು ಕರುಳಿನ ಕರೆ, ಆಮೇಲೆ ಭೂಪತಿ ರಂಗ, ನ್ಯಾಯವೇ ದೇವರು, ಈ ಎಲ್ಲ ಚಿತ್ರಗಳನ್ನು ಅಣ್ಣವ್ರದ್ದು ನೋಡಿದವರು. ಆವತ್ತಿಂದ ನಮಗೆ ಏನೋ ಒಂಥರ ಅಣ್ಣವ್ರ ಮೇಲೆ ಅದು ಎಷ್ಟು ಗೌರವ ಅಂದರೆ ಅದು ಹೇಳ್ಕೊಳಕ್ಕಾಗಲ್ಲ. ಅದು ಏನೋ ಅದರಿಂದ ಅದು ಖಂಡಿತವಾಗ್ಲೂ ಅದು ಬಂದಿದೆ ಅಂತ ಅನಿಸುತ್ತೆ. ಸೊ ನೀವೆಲ್ಲ ಆಶೀರ್ವಾದ ಮಾಡ್ತಾ ಇದ್ದೀರಾ. ನಾನು ತಿಳ್ಕೊಂಡಿರಲಿಲ್ಲ, ಇವತ್ತು ಯೂಟ್ಯೂಬಲ್ಲಿ 80,000 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂದರೆ ಅದೆಲ್ಲ ಅಣ್ಣವ್ರ ಆಶೀರ್ವಾದ. ಇಲ್ಲಿದ್ದಾರೆ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ನೋಡಿದೆ ಅವ್ರ ಫೋಟೋ. ನೋಡಿ, ಇದು ನನ್ನ ರೂಮ್ದು. ಇದು ನಮ್ಮ ಮನೆಯವರು ಆ ಕಡೆ ರೂಮಲ್ಲಿ ಮಲಗ್ತಾರೆ. ಸೊ ನಾನು ಈ ರೂಮಲ್ಲಿ ಮಲಗ್ತೀನಿ. ನಾನು ಅಣ್ಣವ್ರ ಫೋಟೋ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ನೋಡೋದೇ ಅಣ್ಣವ್ರ ಮುಖ. ಅದೇನೋ ಗೊತ್ತಿಲ್ಲ, ಅದು ಯಾವ ಜನ್ಮದ್ದು ಏನೋ ಒಂದು ಗೊತ್ತಿಲ್ಲ, ನಮಗೆ ಇಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅವರು. ಅಂದರೆ ಒಳ್ಳೆತನ ಆ ಒಂದು ಎಷ್ಟೇ ದೊಡ್ಡ ಒಂದು ಅವರು ಆ್ಯಕ್ಟ್ರೆಸ್ ಆಗಿದ್ರು ಕೂಡ ಅವರಲ್ಲಿರೋ ನಯ ವಿನಯ, ಒಳ್ಳೆತನ, ಇದನ್ನು ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬೇಡಿ. ಯಾರಿಗೂ ನಾನು ಕಮಿಟ್ ಮಾಡೋಕ್ಕಾಗ್ತಾಯಿಲ್ಲ. ಪ್ಲೀಸ್ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬೇಡಿ. ನಾನು ನನ್ನ ಮನಸ್ಸಲ್ಲಿರೋದನ್ನು ಹೇಳ್ಕೊತಾ ಇದ್ದೀನಿ.
ಈ ಥರ ನಮಗೆ ಅಣ್ಣವರು ನಮ್ಮ ರಕ್ತದ ಕಣಕಣದಲ್ಲಿ ತುಂಬ್ಕೊಬಿಟ್ಟಿದ್ದಾರೆ. ಅದು ಹೇಳ್ಕೊಳಕ್ಕಾಗಲ್ಲ. ಅವತ್ತು ನಿನ್ನೆ ಅವ್ರದ್ದು ಡೆತ್ ಡೇ, ಆ್ಯಕ್ಚುಲಿ 19 ವರ್ಷದ್ದು ಲೈವ್ ಕೊಟ್ಟಿದ್ದೆ. ನಮಗೆಲ್ಲೋ ನೋವಾಗತ್ತೆ. ಅಪ್ಪು ಹೋದಾಗಲೂ ನಮ್ಗೆ ಅದೇ ಥರ ನೋವಾಗಿದೆ. ನೋಡಿ, ತಡ್ಕೊಳಕ್ಕಾಗಲ್ಲ ದುಃಖ. ಯಾರೂ ಶಾಶ್ವತ ಇಲ್ಲ. ನಾಳೆ ನಾನು ಸತ್ತೋಗ್ತೀನಿ. ನಾನು ಏನು ಪರ್ಮನೆಂಟ್ ಅಲ್ಲ ಪ್ರಪಂಚದಲ್ಲಿ. ನಾನು ಸತ್ತೋಗ್ತೀನಿ. ನಾಳೆ ಎಲ್ಲ ಏನು ಮಾಡ್ತಾರೆ ಅಂದರೆ, ನಾನು ಸತ್ತೋದ್ರೆ ನಾಳೆ ಎಲ್ಲ ಒಂದು DP-ಗಳು ಹಾಕ್ಕೊಂಡು ವಿಡಿಯೋಗಳು ಹಾಕ್ಕೊಂಡು ಶ್ರದ್ಧಾಂಜಲಿ ಮಾಡ್ತಾರೆ. ಗಣೇಶ್ ಭಟ್ರಂತ ಒಬ್ಬರಿದ್ದರು, ಅಣ್ಣವ್ರು ವಿಡಿಯೋ ಮಾಡ್ತಾಯಿದ್ರು, ಲೊಕೇಶನ್ನು ಪ್ರತಿಯೊಂದು ಮಾಡ್ತಾಯಿದ್ರು. ಇವತ್ತು ಅವರಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಹೇಳ್ತೀರ. ಸೊ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಯಾರ್ದು ಶಾಶ್ವತ ಇಲ್ಲ ಜೀವನ. ಆದರೆ ಇರುವಷ್ಟು ದಿನ ಎಲ್ರಿಗೂ ಒಳ್ಳೇದು ಮಾಡಿ. ಈ ಸೋಷಿಯಲ್ ಮೀಡಿಯಾ ತುಂಬ ಕೆಟ್ಟೋಗಿದೆ. ನಾನು ಎಷ್ಟು ಅಣ್ಣವ್ರದ್ದು ಕಾಸ್ಟ್ಯೂಮ್ಸು, ಡ್ರೆಸ್ಸು ಪ್ರತಿಯೊಂದು ಹಾಕಿಬಿಟ್ಟು ವಿಡಿಯೋ ಮಾಡ್ತೀನಿ. ನನಗೆ ಯೂಟ್ಯೂಬಲ್ಲಿ ಚೆನ್ನಾಗಿದೆ, ಬಟ್ ಇನ್ಸ್ಟಾಗ್ರಾಮಲ್ಲಿ ಯಾರು ನೋಡಲ್ಲ. ರೇಷ್ಮಾ ಆಂಟಿದು, ಕಬಾಬ್ ಮಂಜು, ಆಮೇಲೆ ಯಾರೋ ಕಿಪ್ಪಿ, ಇಂಥವ್ರ ವಿಡಿಯೋಗಳು ನೋಡ್ತಾರೆ. ಇವತ್ತು ಏನಾಗಿದ್ರೆ ಒಳ್ಳೆತನಕ್ಕೆ, ಒಳ್ಳೇದಕ್ಕೆ ಬೆಲೆನೇ ಇಲ್ಲ. ಯಾರು ಕೆಟ್ಟದಾಗಿ ಮಾಡ್ತಾರೆ ವಿಡಿಯೋಗಳು, ಅವರಿಗೇ ಬೆಲೆ. ಬಟ್ ಅಣ್ಣವರು ನಮ್ಗೆ ಹಾಕ್ಕೊಟ್ಟಿರೋ ಪಾಠ ಒಳ್ಳೆ ಪಾಠ. ಇದು ನಾವು 1000 ವರ್ಷ ಆದರೂ ಮರೆಯೋಂಗಿಲ್ಲ. ಅಂಥ ಒಳ್ಳೆಯ ಒಂದು ಹಿತವಚನ ಆಗಲಿ, ಒಂದು ಒಳ್ಳೆತನ ಆಗಲಿ. ಈಗಷ್ಟೇ ಊಟ, ಈಗ ಇಲ್ಲಿ ಟೈಮ್. ಥ್ಯಾಂಕ್ ಯು ವಸಂತ್ ಅವರೇ, ಥ್ಯಾಂಕ್ ಯು. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಾನು ಯಾರ ಹೆಸರು ಹೇಳೋಕ್ಕಾಗ್ತಾ ಇಲ್ಲ ನೋಡಿ. ಇಷ್ಟೊತ್ತಿಗೆ ನಾನು ಯಾವತ್ತೂ ಲೈವ್ ಬರಲ್ಲ. 10:30 ಲೈವ್ ಬಂದಿದ್ದೇನೆ ಅಂದರೆ ನೀವೇ ಯೋಚನೆ ಮಾಡಿ. ಕೂತ್ಕೊಂಡಿದ್ದೆ, ತುಂಬ ಮನಸ್ಸಿಗೆ ತುಂಬ ನೋವಾಯಿತು. ಯಾಕಂದರೆ ನಮ್ಮ ಸ್ನೇಹಿತರು ಕೆಲವರು ಇದ್ದಾರೆ, ಅವ್ರ ಹೆಸರು ಹೇಳೋಕ್ಕಾಗಲ್ಲ. ಅವರೆಲ್ಲ ಒಂಥರ ತುಂಬ ನೋವು ಅನುಭವಿಸ್ತಾರೆ. ಅದು ಏನೋ ಯಾವ ಜನ್ಮದ ಕರ್ಮನೋ ಏನೋ ಗೊತ್ತಿಲ್ಲ. ಒಳ್ಳೆಯವರಂತ ನಂಬ್ತಾರೆ, ನಂಬಿದ ಮೇಲೆ ಅವರೇ ಮೋಸ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊಬೋದು ಅಷ್ಟೇ. ಅದು ಬಿಟ್ಟರೆ ನಾವೇನು ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ತುಂಬ ಜನ ಬಂದಿದ್ದಾರೆ, ಭಾಳ ಖುಷಿಯಾಗುತ್ತೆ ಎಲ್ಲರಿಗೂ. ಎಲ್ಲ ನನ್ನ ದೇವರಿಗೆ ನಾನು ದೇವ್ರಂತ ಕರಿತೀನಿ. ನಿಮಗೆಲ್ಲ ಒಳ್ಳೆಯದಾಗಲಿ. ತುಂಬ ಜನ, ಯಾಕಂದರೆ ಈಗ ಊಟ ಗೀಟ ಮಾಡಿರ್ತಾರೆ, ಸಂಡೇ ನೋಡೋಣ. ನಾನು ಯಾರನ್ನೂ ಲೈವ್ ತೊಗೊಳ್ಳಲ್ಲ, ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಾನು ಲೈವ್ ತೊಗೊಂಡು ಅವ್ರ ಜೊತೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಹೋದರೆ ಬಂದಿರೋ ಅಭಿಮಾನಿ ದೇವರುಗಳಿಗೆ ಬೇಜಾರಾಗುತ್ತೆ. ಅವ್ರಿಗೆ ಯಾರಿಗೂ ಬೇಜಾರಾಗಬಾರ್ದು. ನನ್ನ ವಿಡಿಯೋ ಪ್ರತಿಯೊಂದನ್ನು ನೋಡಿ ನಾನು ಯಾವ ಥರ ಮಾಡಿದ್ದೀನಿ. ಸತ್ಯಹರಿಶ್ಚಂದ್ರ ಅಂತಲ್ಲ, ನಾನು ಪ್ರತಿಯೊಂದು ವಿಡಿಯೋ ನೀವು ನೋಡಿರ್ತೀರ. ನಾನು ಯಾವುದದು ಮೇರು ಮುತ್ತಣ್ಣ ಮಾಡಿದೆ. ಇನ್ನೂ ತುಂಬ ವಿಡಿಯೋಗಳು ಮಾಡೋದು ಬಾಕಿ ಇದೆ. ನಾನು ಈ ಒಂದು ಓಯಿಲೇಶ್ವರ ಚಿತ್ರದ್ದು ನಾನು ಅದನ್ನು ಮಾಡಬೇಕಂತ ತುಂಬ ಖಂಡಿತವಾಗ್ಲೂ ಮಾಡ್ತೀನಿ. ಅದರಲ್ಲಿ ನಾನು ಮಿಷೆ ತೆಗಿಬೇಕು, ಬೋಳಿಸ್ಕೋಬೇಕು, ಕಾವಿ ಡ್ರೆಸ್ ಹಾಕ್ಕೋಬೇಕು. ಅದು ಹೇಗಿದೆ ಅಂದರೆ ಅದು ಮನಸ್ಸಲ್ಲಿ ಇಲ್ಲಿ ನಾಟುತ್ತೆ. ಅಂಥ ವಿಡಿಯೋದು ಅಣ್ಣವ್ರು ಮಾಡಿ ನಮಗೆ ತೋರಿಸ್ಕೊಟ್ಟು ಹೋಗಿದ್ದಾರೆ ಅಣ್ಣವರು. ಇದೆಲ್ಲ ಪ್ರಪಂಚ ಇಷ್ಟೇ ಅಂತ ಹೇಳ್ಬಿಟ್ಟು, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ ಅಂಥೇಳಿ ಅಣ್ಣವರು ಓಯಿಲೇಶ್ವರ ಚಿತ್ರ ನೀವು ನೋಡಿದಿರ ಇಲ್ವೋ ಗೊತ್ತಿಲ್ಲ. ನಾನಂತೂ ನೋಡಿದ್ದೀನಿ. ನಾನು ಮಾಯಸಂದ್ರದಲ್ಲಿ ಇರುವಾಗ ಪೆಟ್ಟುಗಳು ತಿಂದು ಅಣ್ಣವ್ರ ವಿಡಿಯೋಗಳು ನೋಡಿದ್ದೀವಿ. ನಮಸ್ತೆ ಭಾಗ್ಯ ಸಿಸ್ಟರ್, ನಮಸ್ತೆ. ದೇವ್ರು ಒಳ್ಳೇದು ಮಾಡಲಿ. ನೋಡಿದೆ ನಿಮ್ಮ ವಿಡಿಯೋ. ನಮಸ್ತೆ ಸಪ್ನಾ ಮಲ್ನಾಡು ಮೇಡಮ್ ಅವ್ರಿಗೆ ನಮಸ್ಕಾರ. ನೀವು ಚೆನ್ನಾಗಿರಿ. ಯಾಕಂದರೆ ಚಿಕ್ಕ ವಯಸ್ಸಿಂದನೇ ನಾವು ಅಣ್ಣವ್ರ ಚಿತ್ರ ನೋಡಿ ಬಂದಿದ್ದರಿಂದ ಇವತ್ತು ನಮ್ಮ ಬ್ಲಡ್ಡಲ್ಲಿ ಫುಲ್ ಅಣ್ಣವರೇ ತುಂಬಿಕೊಂಡಿದ್ದಾರೆ, ರಾಜ್ಕುಮಾರೇ ತುಂಬಿಕೊಂಡಿದ್ದಾರೆ. ಅದೇನೋ ಗೊತ್ತಿಲ್ಲ, ನಾವು ಸತ್ತಾಗಲೇ ಅದು ಹೋಗೋದು, ಅಲ್ಲಿವರೆಗೆ ಹೋಗಲ್ಲ. ಅಣ್ಣವ್ರ ಮೇಲೆ ಏನು ಹುಚ್ಚಿದೆ ನೋಡಿ ನಮಗೆ, ಆ ಹುಚ್ಚು ನಾವು ಸತ್ತಾಗಲೇ ಹೋಗೋದು. ಒಬ್ಬೊಬ್ಬರು ಒಂದೊಂದು ಥರ ಅಭಿಮಾನ ತೋರಿಸ್ತಾರೆ, ಒಬ್ಬರು ಹಾಡಿ ತೋರಿಸ್ತಾರೆ,
ಒಬ್ಬರು ಅಣ್ಣವ್ರು ಪೋಸ್ಟರ್ ಹಾಕಿ ತೋರಿಸ್ತಾರೆ, ಒಬ್ಬರು ಅಣ್ಣವ್ರನ್ನ ತೋರಿಸಿ ಅವ್ರ ಪೋಸ್ಟರ್ ತೋರಿಸ್ತಾರೆ. ಬಟ್ ನಾನು ಅಭಿನಯದಲ್ಲಿ ತೋರಿಸ್ತೀನಿ. ಅದಕ್ಕೆಲ್ಲ ಅಭಿಮಾನಿ ದೇವರುಗಳು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಅದು ಕೆಲವೊಂದು ವಿಷಯದಲ್ಲಿ ಸಾಮಾನ್ಯ. ಕೆಲವರಿಗೆ ಅಣ್ಣವ್ರು ನೋಡಿದ್ರೆ ಆಗ್ತಾಯಿಲ್ಲ, ಅವರು ಕೆಲವೆಲ್ಲ ಬ್ಯಾಡ್ ಕಮಿಟ್ ಮಾಡ್ತಾರೆ. ಬೇಬಿ ಗೊತ್ತಾಯಿತು, ವಿಷಯ ಗೊತ್ತಾಯಿತು. ನಿಮಗೆ ಹೆಣ್ಮಗು ಹುಟ್ಟಿದೆ, ಲಕ್ಷ್ಮಿ ಹುಟ್ಟಿದ್ದಾರೆ. ಚೆನ್ನಾಗಿರಿ, ಜೀವನದಲ್ಲಿ ನೀವು ಚೆನ್ನಾಗಿರಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಯಾಕಂದರೆ ನಿಮ್ಮನ್ನು ನಾನು ಸಿಸ್ಟರ್ ಅಂತ ಕರೆದಿದ್ದೀನಿ. ಭಾಗ್ಯ ಮೇಡಮ್ ಅವರೇ, ನನ್ನ ತಂಗಿಯಾಗಿ ನಾನು ನಿಮ್ಗೆ ಬರ್ತೀನಿ. ಆದಷ್ಟು ಬೇಗ ನಿಮ್ಮ ಲೊಕೇಶನ್ ಅಡ್ರೆಸ್ ಕಳಿಸಿ. ಖಂಡಿತವಾಗ್ಲೂ ಶ್ರೀಲಂಕಾದ ಸಾರಿ ಯಲಂಕದಲ್ಲಿ ಇರೋದು ಅಂತ ಹೇಳಿದ್ರಿ ನೀವು. ನಾನು ಬರ್ತೀನಿ, ಮೀಟ್ ಮಾಡ್ತೀನಿ, ನಿಮ್ಮ ಮಗುಗೆ ಆಶೀರ್ವಾದ ಮಾಡ್ತೀನಿ. ಒಳ್ಳೆಯದಾಗಲಿ. ಗುಡ್ ನೈಟ್ ಯಾಕೆ ಹೇಳ್ತೀರಾ ಭಾರತಿ ಮೇಡಮ್ ಅವರೇ? ನೀವು ಇಷ್ಟು ಬೇಗ ಮಲಗಲ್ವಲ್ಲ. ಆಶೀರ್ವಾದ ಮಾಡ್ತಾಯಿದ್ದೀರಿ ದೇಶದಲ್ಲಿ ವಿದೇಶದಲ್ಲಿ. ಖಂಡಿತ ನೀವು ನಮ್ಮ ದೇಶದಲ್ಲಿ ಇಲ್ಲ ವಿದೇಶದಲ್ಲಿದ್ದು ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಂದರೆ ಇದೆಲ್ಲ ಅಣ್ಣವ್ರ ಆಶೀರ್ವಾದ. ನಾನು ಮಾಡ್ತಾ ಇರೋದು ಏನೂ ಇಲ್ಲ ಸರ್ ಇದರಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ನಾನು ಯಾವುದೇ ಒಂದು ವಿಡಿಯೋ ಮಾಡುವಾಗ ಅಣ್ಣವ್ರು ನೆನೆಸ್ಕೊಳ್ದೆ ವಿಡಿಯೋ ಮಾಡಲ್ಲ. ಅದು ಅಣ್ಣವ್ರು ನೆನೆಸ್ಕೊಂಡಾಗ ಅದು ಯಾವ ಥರ ಕೆಲವ್ರು ಕೇಳ್ತಾರೆ ನನಗೆ, ಏನು ಅಣ್ಣವರು ನಿಮ್ಮ ಒಳಗೆ ಬಂದು ಸೇರ್ಕೊಂಡ್ಬಿಡ್ತಾರ, ಆ ಥರ ವಿಡಿಯೋ ಮಾಡ್ತೀರಾ? ಇಲ್ಲ, ಅಣ್ಣವ್ರ ಥರ ಯಾರೂ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸಿಸ್ಟರ್. ಯಾರೂ ಮಾಡೋಕ್ಕಾಗಲ್ಲ, ಅಣ್ಣವ್ರ ಥರ ಯಾರೂ ಮಾಡೋಕ್ಕಾಗಲ್ಲ. ಯಾಕಂದರೆ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶಕ್ಕೆ ಒಬ್ಬರೇ, ಇಡೀ ದೇಶಕ್ಕೆ. ಪೃಥ್ವಿರಾಜ್ ಕಪೂರ್ ಅವರು ಸಾಕ್ಷಾತ್ಕಾರ ಪಿಕ್ಚರ್ದಲ್ಲಿ ಅಣ್ಣವ್ರ ಜೊತೆಗೆ ಮಾಡಿದ್ದಾರೆ. ಪೃಥ್ವಿರಾಜ್ ಕಪೂರ್ ಹಿಂದಿ ಆ್ಯಕ್ಟ್ರೆಸ್, ಅವರು ಅವಾಗ ಟಾಪ್ 1 ಇದ್ದವರು. ಅವರು ಒಂದೇ ಮಾತು ಹೇಳಿದ್ರಂತೆ ಅಣ್ಣವ್ರಿಗೆ, ನೀನು ನನ್ನ ಮಗನಾಗಿ ಹುಟ್ಟಬಾರ್ದಿತ್ತ ಅಂತ ಹೇಳ್ಬಿಟ್ರಂತೆ. ಅದು ನೋಡಿ ಯಾವ ಥರ ಅವರೆಲ್ಲ ದೇವರು ಅಂತ ಹೇಳ್ತಾರೆ. ಅಣ್ಣವರು ದೇವರು ಇಲ್ಲ. ಅಣ್ಣವ್ರದ್ದು ನೋಡಿ ವಸಂತ ನಾಯಕ್ ಅವರೇ, ಭಕ್ತಿಗೀತೆ ಕೇಳಿ, ಮೈಂಡ್ ತುಂಬ ಫ್ರೆಶ್ ಆಗುತ್ತೆ. ಅವ್ರ ಲವ್ ಸಾಂಗ್ಸ್ ಕೇಳಿ, ಫ್ರೆಶ್ ಮೂಡ್ ಬರುತ್ತೆ. ನಾನು ಎಲ್ಲ ಥರ ಅಭಿನಯ ಮಾಡಿದ್ದೀನಿ. ರಾಘವೇಂದ್ರ ಸ್ವಾಮಿ ಅಭಿನಯ ಮಾಡಿದ್ದೀನಿ, ಆಮೇಲೆ ರೊಮ್ಯಾಂಟಿಕ್ ಮಾಡಿದ್ದೀನಿ, ಆಮೇಲೆ ಈ ಸತ್ಯಹರಿಶ್ಚಂದ್ರ ಮಾಡಿದ್ದೀನಿ, ಸಾಕ್ಷಾತ್ಕಾರ ಮಾಡಿದ್ದೀನಿ. ನನಗಿಷ್ಟ. ನಾನು ಜೀವಂತವಾಗಿರೋವರೆಗೆ ಅಣ್ಣವ್ರದ್ದು ಎಲ್ಲ ವಿಡಿಯೋ ಮಾಡಬೇಕು. ಇದು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಯೂಟ್ಯೂಬಲ್ಲಂತೂ ಇರುತ್ತೆ. ನನ್ನ ಯೂಟ್ಯೂಬಲ್ಲಿ ನನಗೆ 80,000 ಜನ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂದರೆ ನಾನು ಆ ದೇವರ ಆಶೀರ್ವಾದ, ಅಣ್ಣವ್ರ ಆಶೀರ್ವಾದ, ಅಭಿಮಾನಿ ದೇವರುಗಳ ಆಶೀರ್ವಾದ ಎಲ್ಲ ತೊಗೊಂಡಿದ್ದೀನಿ ಅಂತ ಅರ್ಥ. ಸುಮ್ಮನೆ ಈಗ ಒಂದು ಯೂಟ್ಯೂಬಲ್ಲಿ 1,000 ಜನನ್ನ ಸಬ್ಸ್ಕ್ರೈಬ್ ಮಾಡೋದು ಭಾಳ ಕಷ್ಟ ಇದೆ. 80,000 ಜನ. ನನಗೆ ದುಡ್ಡು ಕೂಡ ಬರ್ತಾ ಇದೆ. ಆದಷ್ಟು ಬೇಗ ಯೂಟ್ಯೂಬಲ್ಲಿ ಸಿಲ್ವರ್ ಪ್ಲೇಟ್ ಕೂಡ ಬರುತ್ತೆ. ಬಂದರೆ ಅಭಿಮಾನಿಗಳಿಗೆ ತೋರಿಸ್ತೀನಿ, ಅಭಿಮಾನಿಗಳ ಆಶೀರ್ವಾದ ತಗೋತೀನಿ. ನನಗೆ ಒಂಚೂರು ಅಹಂಕಾರ ಇಲ್ಲ. ಇವತ್ತು ಕೂಡ ಬೆಳಗಾವಿಯಿಂದ ನನಗೆ ಯಾರೋ ಒಬ್ಬರು ಫೋನ್ ಮಾಡಿದರು, ಅಭಿಮಾನಿ ದೇವರುಗಳು. ಅವರು ಹೇಳಿದ್ರು, ನಿಮ್ಮನ್ನು ನೋಡಿದ್ರೆ ನಂಗೆ ಖುಷಿಯಾಗುತ್ತೆ, ನಿಮ್ಮ ಅಭಿನಯ ಚೆನ್ನಾಗಿರುತ್ತೆ. ನಾನು ಹೇಳಿದೆ, ನಾವು ಏನೇ ಮಾಡಿದ್ರು ನೀವು ನೋಡ್ತೀರಲ್ಲ. ಇಲ್ಲ ಅಣ್ಣ, ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಅಂದರು. ಭಾಳ ಖುಷಿಯಾಯಿತು. ಅವ್ರ ಹೆಸರು ಏನೋ ದೇಶಪಾಂಡೆ ಅಂತ ಏನೋ ಬರುತ್ತೆ. ಭಾಳ ಖುಷಿಯಾಗುತ್ತೆ. ಆಮೇಲೆ ಇನ್ನೊಂದು, ದಯವಿಟ್ಟು ತಪ್ಪು ತಿಳ್ಕೊಬಿಡಿ, ಯಾರಿಗೂ ರಿಪ್ಲೈ ಕೊಡೋಕ್ಕಾಗ್ತಾಯಿಲ್ಲ, ಯಾರ ಹೆಸರು ಹೇಳೋಕ್ಕಾಗ್ತಾಯಿಲ್ಲ. ಇದು ಅನ್ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ನಾನು ಲೈವ್ ಬಂದಿದ್ದೀನಿ. ಏನೋ ಮನಸ್ಸಲ್ಲಿ ಅನಿಸ್ತು, ನೋಡೋಣ ಅಂಥೇಳಿ ನೀವೆಲ್ಲ ಬಂದಿದ್ದೀರಾ, ಖುಷಿಯಾಗತ್ತೆ. ಇದು ರೇಸ್ ಆಗ್ತಾನೆ ಇದೆ. ಪ್ರಶಾಂತ್, ನೀವು ಕೂಡ ಬಂದಿದ್ದೀರಾ, ತುಂಬ ತುಂಬ ಧನ್ಯವಾದ. ಇಷ್ಟೊತ್ತಲ್ಲಿ ಕೆಲವರೆಲ್ಲ ಫ್ರೀ ಇರ್ತಾರೆ, ಯಾಕಂದರೆ ಸಂಡೇ ಇವತ್ತು ಚಿಕನ್ ನನಗೆ ಗೊತ್ತಿಲ್ಲ, ನಾವು ಬ್ರಾಹ್ಮಣರು, ನಾವು ತಿನ್ನಲ್ಲ. ಚಿಕನ್ನು ಮಟನ್ನು ಎಲ್ಲ ತಿಂದು ಚೆನ್ನಾಗಿ, ಅದೇನೋ 90, ಅದು ನಮ್ಗೆ ಗೊತ್ತಾಗಲ್ಲ, ಅದು ಏನೋ 90 ಅಂತಾರಪ್ಪ, ಅದೆಲ್ಲ ಏನೋ ಹಾಕ್ಕೊಂಡು ಚೆನ್ನಾಗಿರ್ತಾರೆ. ಮೊಬೈಲ್ ತೆಗೆದು, ಯಾಕಂದರೆ ಅಲ್ಲಿ ಮನೆಯಲ್ಲಿ ನೆಮ್ಮದಿ ಇರಲ್ಲ ಕೆಲವರಿಗೆ, ಟೆನ್ಷನ್ನು. ನಾಳೆ ಬೆಳಗ್ಗೆ ಇದ್ದರೆ ಕೆಲಸಕ್ಕೆ ಹೋಗಬೇಕು, ಜವಾಬ್ದಾರಿ ಇದೆ, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳು ಫೀಸ್ ಕಟ್ಟಬೇಕು, ಈಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಯಾಕಂದರೆ ಇದನ್ನೆಲ್ಲ ನಾನು ದಾಟಿ ಬಂದವನು.
ಸೊ ಆದ್ದರಿಂದ ನನಗಿದೆಲ್ಲ ಕಷ್ಟ ಸುಖ ಗೊತ್ತು. ಯಾಕಂದರೆ ಮಕ್ಕಳು ಫೀಸ್ ಕಟ್ಟಬೇಕಂದ್ರೆ ಇವಾಗ 1 ಲಕ್ಷ ಮಿನಿಮಮ್ ಇದೆ. ಇವಾಗ ಫೀಸ್ ಕಟ್ಟಬೇಕು, ಮನೆಗೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು. ಯಾರೇ ಒಂದು ಸಂಸಾರಿಕದವರಿಗೆ ತುಂಬ ಜವಾಬ್ದಾರಿ ಇರುತ್ತೆ. ಅದನ್ನೆಲ್ಲ ದಾಟಿ ನಾನು ಬಂದಿದ್ದೀನಿ. ನಾನು ತುಂಬ ಕಷ್ಟಪಟ್ಟಿದ್ದೀನಿ. ನಾನೇನು ಕೋಟ್ಯಾಧೀಶ್ವರ ಅಲ್ಲ. ಅದನ್ನೆಲ್ಲ ದಾಟಿ ನಾನು ಬಂದಿದ್ದೀನಿ. ನನಗೆ ಎಲ್ಲ ಜನಗಳ ಕಷ್ಟ ನೋವು ಸುಖ ಗೊತ್ತಾಗತ್ತೆ. ಇವತ್ತು ನೀವು ಬೈದ್ರೂ ನಾನು ಸಂತೋಷವಾಗಿ ಸ್ವೀಕರಿಸ್ತೀನಿ. ನೀವು ನನ್ನನ್ನು ಪ್ರಶಾಂತ್, ನಾನು ಯಾರನ್ನೂ ತೊಗೊಳಕ್ಕಾಗಲ್ಲ, ಯಾರನ್ನೂ ತೊಗೋತಾ ಇಲ್ಲ. ಯಾಕಂದರೆ ನಾನು ನನ್ನ ಸ್ಟೋರಿ ಹೇಳ್ತಾ ಇರುವಾಗ ನಿಮ್ಮನ್ನು ತೊಗೊಂಡ್ರೆ ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ. ನಾನು ನನ್ನ ಸ್ಟೋರಿ ಹೇಳುವಾಗ ನೀವು ನಿಂತ್ಕೊಂಡಿರಬೇಕು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನ ಎಲ್ಲರ ಬಗ್ಗೆ ಅಭಿಮಾನ ಇದೆ. ನನಗೆ ಪ್ರಶಾಂತ್ ಮಗನ ಥರ. ಇಲ್ಲ ವಸಂತ ಅವರೇ, ಯಾಕಂದರೆ ಅಣ್ಣವ್ರು ಕೂಡ ತುಂಬ ಕಷ್ಟ ಅನುಭವಿಸಿದ್ದಾರೆ. ವಸಂತ ಅವರೇ ತುಂಬ ಕಷ್ಟ ಅನುಭವಿಸಿದ್ದಾರೆ. ಈ ಮಾತು ಹೇಳಿದ್ರಲ್ಲ ನೀವು, ಬರಬಾರ್ದು ಅಂತ. ಅದು ಯಾವುದೋ ಹೇಳಿದ್ನಲ್ಲ 9 ಟಿಕೆಟ್ ಬರಬಾರ್ದು ಅಂತ ಹೇಳ್ಬಿಡಿ. ಈ ಪ್ರಪಂಚ ಇದು, ಅಣ್ಣವ್ರ ಪ್ರಪಂಚ ಬೇರೆ ಇತ್ತು. 1959ನೇ ಇಸ್ವಿ ಅಣ್ಣವ್ರ ಪ್ರಪಂಚ. ಈಗಿನ ಪ್ರಪಂಚದಲ್ಲಿ ಏನು ನಡೀತಾ ಇದೆ ನಾನು ಹೇಳ್ತೀನಿ. ಈಗ ಹುಟ್ಟಿದ ನಮ್ಮ ಮಕ್ಕಳು ನಮ್ಮನ್ನು ಸಾಕ್ತಾರ ಅನ್ನೋದು ಆಸೆ ಇಟ್ಕೊಬೇಡಿ ಯಾರೂ. ನನಗೀಗ 65 ಆಗಿದೆ, 65. ನನ್ನ ಏಜು 65. ಏನು ಸರ್ 65 ಆದರೂ ಇಷ್ಟು ಫಿಟ್ ಆಗಿದ್ದಾರೆ ಅಂದರೆ ನಾವು ಬೆಳಿಗ್ಗೆ 1.5 ಗಂಟೆ 2 ಗಂಟೆ ಎದ್ದು 2 ಗಂಟೆ ಸರ್ಕಸ್ ಮಾಡಿ, ಬಾಡಿನ ಬೆಂಡ್ ಮಾಡಿ, ಯೋಗಾಸನ ಮಾಡಿ, ಎಲ್ಲ ಮಾಡಿ ಫಿಟ್ಟಾಗಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು, ಅಣ್ಣವರು ನೋಡಿ ನಾವು ಕಲ್ತಿರೋದು. ವಸಂತ್ ಕುಮಾರ್ ಅವರೇ, ಇದು ಸತ್ಯ ಹೇಳ್ತಾ ಇದ್ದೀನಿ, ಅದು ಹೇಳ್ಬೇಡಿ ಅಂತ ಹೇಳ್ಬಿಡಿ. ಯಾಕಂದರೆ ಅಣ್ಣವ್ರು ಕೂಡ ತುಂಬ ಜನರಿಗೆ ಬುದ್ಧಿವಾದ ಹೇಳ್ತಾ ಇದ್ರು. ನಾವು ಬುದ್ಧಿವಾದ ಹೇಳ್ತಾ ಇಲ್ಲ, ನಮ್ಮ ಅನುಭವ ಹೇಳ್ತಾ ಇದ್ದೀವಿ. ಮಕ್ಕಳನ್ನು ಯಾರು, ಎಲ್ಲ ಮಕ್ಕಳು ಕೆಟ್ಟವ್ರು ಅಂತ ಹೇಳಲ್ಲ, ಎಲ್ಲ ಮಕ್ಕಳು ಒಳ್ಳೆಯವರು ಅಂತಲೇ ಹೇಳಲ್ಲ. ನೀವು ನಿಮ್ಮ ಜೀವನ ರೂಪಿಸಿ, ನಾಳೆ ಬ್ಯಾಂಕಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಅಮೌಂಟ್ ಇಟ್ಕೊಳ್ಳಿ, ದುಡ್ಡು. ಯಾಕಂದರೆ ನಾಳೆ ನಿಮ್ಮನ್ನು ಕಾಪಾಡೋದು ನಿಮ್ಮ ದುಡ್ಡೇ. ನಿಮ್ಮ ಮಗನೂ ಬರಲ್ಲ, ನಿಮ್ಮ ಮಗಳೂ ಬರಲ್ಲ, ನಿಮ್ಮ ಅಳಿಯ ಬರಲ್ಲ, ಸೊಸೆ ಬರಲ್ಲ, ಯಾರೂ ಬರಲ್ಲ. ಇದು ನನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಅಣ್ಣವ್ರು ಹೇಳ್ಕೊಳ್ಳಿಲ್ಲ, ನಾನು ಹೇಳ್ಕೊತಾ ಇದ್ದೀನಿ. ಇವತ್ತು ಇಡೀ ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ ಇದ್ದಾರೆ, ನಾನಿದ್ದೀನಿ, ನನ್ನ ಮೊಮ್ಮಗ ಇಲ್ಲೇ ಎದುರುಗಡೆ ಮನೆ ಇರೋದು, ಫ್ಲ್ಯಾಟು. ಬರ್ತಾನೆ, ಅವನಿಂದ ನಾನು ಖುಷಿ ಪಡ್ತಾ ಇದ್ದೀನಿ. ಏನೋ ಒಂಥರ ಸಮಾಧಾನ, ಏನೋ ಒಂದು ಖುಷಿ. ಅವನ್ನ ಆಟ ಆಡೋಕ್ಕೆ ಕರ್ಕೊಂಡು ಹೋಗೋದು, ಅವನ್ನ ಕರ್ಕೊಂಬರೋದು, ಅವನಿಗೇನಾದ್ರು ತಿನ್ಸು, ಏನೋ ಅದರಲ್ಲಿ ಸುಖ ನೋಡ್ತಾ ಇದ್ದೀವಿ. ಇಲ್ಲ ವಸಂತ ನಾಯಕ್ ಅವರೇ, ನೀವು ಹೇಳ್ತಿರಲ್ಲ ಅಣ್ಣವ್ರ ಕಾಲ ಬೇರೆ ಇತ್ತು, ಈಗ ಈ ಕಾಲ ಬೇರೆ ಆಗಿದೆ. ಯಾರೂ ನಂಬ್ಕೋಬೇಡಿ. ಹಾಗಂತೇಳಿ ನೀವು ಡ್ಯೂಟಿ ಮರಿಬೇಡಿ. ನೀವು ನಿಮ್ಮ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕಲಿಸಿ, ಅವರು ಒಂದು ಮಟ್ಟಕ್ಕೆ ಹೋಗಿ ಬೆಳೆಯುವವರಿಗೆ ಅವರನ್ನು ಸಪೋರ್ಟ್ ಮಾಡಿ. ಹಾಗಂತೇಳಿ ಅವ್ರು ನಮ್ಮನ್ನು ನೋಡಲ್ಲ ಅಂತ ನಾವು ನೋಡದೇ ಇರೋದು ತಪ್ಪಾಗತ್ತೆ. ನಮ್ಮ ಜವಾಬ್ದಾರಿ, ನಾವು ತಂದೆ ತಾಯಿ ಆದವರು, ನಾವು ಮಕ್ಕಳಿಗೆ ಮಾಡಬೇಕಾದ್ದು ಏನು ಕರ್ತವ್ಯ ಇದೆ ಅಂದರೆ ಅವರನ್ನು ಒಳ್ಳೆಯ ಒಂದು ಎಜುಕೇಷನ್. ನೀವು ಆಸ್ತಿ ಮಾಡಬೇಡಿ, 30-40 ಸೈಟ್ ಮಾಡಬೇಡಿ, ಮನೆ ಮಾಡಬೇಡಿ, ಏನು ಮಾಡಬೇಡಿ, ಆದರೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿ. ನೀವು ಎಜುಕೇಷನ್ ಕೊಟ್ಟರೆ ಇವತ್ತು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋತಾರೆ. ನಾನು ಮಾಡಿರೋದು ಅದೇ ಕೆಲಸ. ನನ್ನ ಮಗನಿಗಾಗಲಿ ನನ್ನ ಮಗಳಿಗಾಗಲಿ ತುಂಬ ಚೆನ್ನಾಗಿ ಓದಿಸಿದ್ದೀನಿ. ರಾಮಯ್ಯ ಕಾಲೇಜಲ್ಲಿ ನನ್ನ ಮಗನಿಗೆ ಓದಿಸಿದ್ದೀನಿ. ನನ್ನ ಮಗಳು ಸ್ವಲ್ಪ ಕಂಜೂಸು, ಮಲ್ಲೇಶ್ವರಂ ಲೇಡೀಸ್ ಸಾಕೋದು, ಶೇಷಾದ್ರಿಪುರಂ ಕಾಲೇಜಲ್ಲಿ ಓದಿಸಿದ್ದೀನಿ. ಇವತ್ತು ಅವಳು ಶ್ರೀರಾಮ ಪ್ರಾಪರ್ಟಿನಲ್ಲಿ ಕೆಲಸ ಮಾಡ್ತಾಳೆ, 80,000 ಸಂಬಳ ಇದೆ, ಚೆನ್ನಾಗೇ ಇದ್ದಾಳೆ. ಇವತ್ತು ನನ್ನ ಮಗ 2 ಲಕ್ಷ ಅಲ್ಲ 3 ಲಕ್ಷನೋ 5 ಲಕ್ಷ ದುಡಿತಾನೆ ತಿಂಗಳಿಗೆ. ಅವನು ಚೆನ್ನಾಗಿದ್ದಾನೆ. ನಮ್ಗೆ ಕೊಡ್ತಿದ್ರು ಪರವಾಗಿಲ್ಲ, ಅವ್ರು ಚೆನ್ನಾಗಿರಲಿ. ಯಾಕಂದರೆ ಮಕ್ಕಳಿಗೆ ನೋವಾದರೆ ತಂದೆ ತಾಯಿಗೆ ಆ ನೋವು ತಡೆಯೋಕ್ಕಾಗಲ್ಲ. ಮಕ್ಕಳು ಚೆನ್ನಾಗಿದ್ದರೆ ನಾವು ಅವ್ರದ್ದು ಕೇಳೋದೇ ಬೇಡ. ಅವ್ರು ನಮ್ಗೆ 1 ರೂಪಾಯಿ ಕೊಡ್ದಿದ್ರು ಪರವಾಗಿಲ್ಲ, ಅವ್ರು ಚೆನ್ನಾಗಿರಲಿ ಅಷ್ಟೇ. ಅವ್ರ ಪಾಡಿಗೆ ಅವ್ರು ಇದ್ದಾರಾ, ಚೆನ್ನಾಗಿದ್ದಾರಾ, ಅವ್ರ ಕಷ್ಟ ಬಂದರೆ ನಾವೇ ಸಾಥ್ ಕೊಡಬೇಕು, ಬೇರೆ ಯಾರು ಕೊಡಲ್ಲ. ನಾವು ಸಾಥ್ ಕೊಡಬೇಕು. ಯಾಕಂದ್ರೆ ನಮ್ಗೆ ಇಲ್ಲಿ ಇರ್ತದೆ ಪ್ರೀತಿ ಅವ್ರ ಮೇಲೆ. ಅವ್ರಿಗೆ ನಮ್ಮ ಮೇಲೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಕುಂದಾಪುರ, ಹೌದೌದು ಕುಂದಾಪುರ, ನಿಮ್ಮದು ಕಾರವಾರ. ಈ ಕಾರವಾರದಲ್ಲಿ ಸಿವಿಲ್ ಆಸ್ಪತ್ರೆ ಅಂತ ನಮ್ಮ ಚಿಕ್ಕಮ್ಮನ ಮನೆ ಇದೆ. ನಾನು ಕಾರವಾರಗೂ ಬಂದಿದ್ದೀನಿ, ಆಯಿತಾ. ನಾನು ಮಾತಾಡೋದು ನನ್ನ ಮದರ್ ಲ್ಯಾಂಗ್ವೇಜ್ ಕೊಂಕಣಿ. ಉಡುಪಿಯವರು, ಕುಂದಾಪುರದವರು, ಅದನ್ನು ಹೇಳ್ಬಿಡ್ತೀನಿ. ನಾನು ಕುಂದಾಪುರದವನು, ಕೋಟೇಶ್ವರ.
ನಮ್ಮದು ಉಪೇಂದ್ರದ್ದು ಒಂದೇ ಊರು. ಉಪೇಂದ್ರನು ನನ್ನ ಕ್ಲೋಸ್ ಫ್ರೆಂಡ್ ಕೂಡ. ಆಮೇಲೆ ನಮ್ಮ ಅಣ್ಣವ್ರ ಮೊಮ್ಮಗ ಷಣ್ಮುಗ ಅವರು, ಇವತ್ತು ಅವ್ರದ್ದೊಂದು ಪಿಕ್ಚರ್ ಬಂದಿದೆ, ಅವರು ಕೂಡ ನಂಗೆ ತುಂಬ ಆತ್ಮೀಯರು. ಆಮೇಲೆ ಅಪ್ಪು ಕೂಡ ನಮಗೆ ವಾಕಿಂಗಲ್ಲಿ ಸಿಗೋರು. ನಾನು ಅವ್ರ ಜೊತೆಗೆಲ್ಲ ವಾಕಿಂಗೆಲ್ಲ ಮಾಡಿದ್ದೀನಿ, ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದೀನಿ. ಅಣ್ಣವ್ರ ಮನೆಗೂ ನಮಗೂ ತುಂಬ ಹತ್ತಿರ ಇದೆ. ಸದಾಶಿವ ನಗರ್ ಸರ್ಕಲ್, ಪಾಶಿಮ್ ಸರ್ಕಲ್ ದಾಟಿ ಆ ಕಡೆ ಹೋದರೆ ಅಣ್ಣವ್ರ ಮನೆ, ಈ ಕಡೆ ಬಂದರೆ ನಮ್ಮ ಅಂಗಡಿ. ಖಂಡಿತವಾಗಲೂ ನೀವು ಭಾರತಕ್ಕೆ ಬಂದಾಗ ನನಗೆ ಭೇಟಿ ಮಾಡಿ. ನಾನು ಊಟ ಮಾಡಿಲ್ಲ, ಆದರೆ ಇಲ್ಲಿ ನೋಡ್ತಾ ಇದ್ದೀನಿ ಅಭಿಮಾನಿ ದೇವರುಗಳು ಬರ್ತಾನೇ ಇದ್ದಾರೆ. ಆ ದೇವರುಗಳಿಗೆ ನಾನು ಮಾತಾಡಿಸಿಲ್ಲ ಅಂದರೆ ಏನಪ್ಪ ಗಣೇಶ್ ಭಟ್ರು ಅಂತೇಳಿ ತಿಳ್ಕೊತಾರೆ. ತಪ್ಪು ತಿಳ್ಕೊಬಾರ್ದು. ಊಟ ಆಗದಿದ್ರು ಪರವಾಗಿಲ್ಲ, ಎಲ್ರಿಗೂ ರಿಪ್ಲೈ ಕೊಡ್ತೀನಿ. ಯಾರಾದರೂ ಇಲ್ಲಿ ಕಮಿಟ್ ಮಾಡಿದ್ದಾರೆ ಅವರಿಗೆಲ್ಲ ನಾನು ಏನೂ ರಿಪ್ಲೈ ಕೊಡೋಕ್ಕಾಗಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನಗೆ ಕಷ್ಟ ಆಗ್ತಾಯಿದೆ. ಯಾಕಂದರೆ ನಾನು ಮಾತಾಡುವಾಗ ನಮ್ಮ ಊರು ಕುಂದಾಪುರನ ನಮ್ಮದು ಕಾರವಾರ. ಕುಂದಾಪುರ ಕಾರವಾರ ಏನು ದೂರ ಇಲ್ಲ. ಕುಂದಾಪುರ ನಾವು ಸದಾಶಿವಗಡ ಬ್ರಿಡ್ಜ್ ದಾಟಿ ಬಂದರೆ ಕಾರವಾರ ಬಂದುಬಿಡ್ತೀವಿ. ಶರಾವತಿ ನದಿ ಇದೆ, ಗಂಗೊಳ್ಳಿ ನದಿ ಇದೆ. ನನಗೆ ಗೊತ್ತಿದೆ ಸರ್, ನಾನು ಚಿಕ್ಕ ವಯಸ್ಸಲ್ಲಿ ಕರಾವಳಿಯಲ್ಲೇ ಬೆಳೆದವನು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹೊನ್ನಾವರದಲ್ಲಿ. ಸೊ ನನ್ನ ಎಜುಕೇಷನ್ ಆಗಿರೋದು ಹೊನ್ನಾವರದಲ್ಲಿ ಆಗಿದೆ, ಎಜುಕೇಷನು ಕುಂದಾಪುರದಲ್ಲಿ ಕೂಡ ಆಗಿದೆ. ತುಂಬ ಜನ ಬಂದ್ರಿ ಇವತ್ತೆಲ್ಲ. ಅಂದ್ರೆ ಫ್ರೀ ಇದ್ದೀರಂತ ಕಾಣುತ್ತೆ, ನೋಡಿ ಅನಿಸುತ್ತೆ ನನಗೆ. ಇಷ್ಟೊತ್ತಿಗೆ ಬಂದು ಎಲ್ಲರ ಜೊತೆಗೆ ಮಾತಾಡಿ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ತಗೊಳ್ಳೋಣ ಅಂತ ಅನಿಸ್ತಾ ಇದೆ. ಖಂಡಿತವಾಗ್ಲೂ ಇಲ್ಲಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಮಾಡೋಣ. ನಿಜವಾಗ್ಲೂ ನಮಗೆ ಎಷ್ಟು ಖುಷಿಯಾಗತ್ತಂದರೆ, ಇಷ್ಟು ಜನ ನನ್ನನ್ನು ಬಂದು ಆಶೀರ್ವಾದ ಮಾಡಿದ್ದಾರೆ. ನಾನು ಅವ್ರು ನೋಡಿದ್ದೀನಿ ಅಂತ ಹೇಳಲ್ಲ, ನೀವು ಆಶೀರ್ವಾದ ಮಾಡಿದ್ದೀರ ನನಗಂತ ಹೇಳಿದ್ರೆ ನಾನು ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ನಾನು ಜೀವಂತವಾಗಿದ್ದರೂ ಅಷ್ಟೇ, ನಾನು ಸತ್ತರೂ ಅಷ್ಟೇ, ಯಾರನ್ನೂ ಮರೆಯಲ್ಲ. ದೇವರು ಅದೇನೋ ಸೋಷಿಯಲ್ ಮೀಡಿಯಾ ಅಂತ ಮಾಡಿಬಿಟ್ಟು ನೋಡಿ, ನಾನು ಅನ್ನ ಹಾಕಿ ಕೂತ್ಕೊಂಡಿದ್ದೀನಿ, ಊಟ ಮಾಡಿಲ್ಲ. ಯಾಕಂದರೆ ಕೆಲವರು ಕೆಟ್ಟ ಅಭ್ಯಾಸ ಇದೆ. ಯಾರ್ಯಾರು ಬಂದು ಮಾತಾಡುವಾಗ ಅವರು ಊಟ ಮಾಡ್ತಾ ಇರೋದು, ತಿಂತಾ ಇರೋದು, ಮಲಗಿರೋದು, ಅದು ಮಾಡಬಾರ್ದು. ಯಾಕಂದರೆ ಇಲ್ಲಿ ಯಾರು ಬಂದಿರ್ತಾರೆ ಅವರಿಗೆ ನಾವು ರೆಸ್ಪೆಕ್ಟ್ ಕೊಟ್ಟಂಗಾಗಲ್ಲ. ಮರ್ಯಾದೆ ಅಂತ ಹೇಳ್ತಾರೆ. ನಮ್ಮ ಕಾಲದಲ್ಲಿ ಹೇಗಿತ್ತು ಅಂದರೆ, ನಾವು ಯಾರಾದರೂ ನಮ್ಮ ಮನೆಯಲ್ಲಿ ಹಿರಿಯೋರು ಬಂದರೆ ಅವ್ರಿಗೆ ನಮಸ್ಕಾರ ಹಾಕ್ತಾ ಇದ್ವಿ. ನಮಸ್ಕಾರ ಹಾಕು, ನಮ್ಮ ತಂದೆ ತಾಯಿ ನಮಸ್ಕಾರ ಹಾಕು. ಯಾಕಂದರೆ ನಮಸ್ಕಾರ ಹಾಕೋದ್ರಿಂದ ಅವರ ಆಶೀರ್ವಾದ ನಮ್ಗೆ ಸಿಕ್ಕಿದರೆ ಎಷ್ಟೋ ಪುಣ್ಯ ಸಿಗುತ್ತೆ. ಈಗಿನ ಜನ್ರೇಷನಲ್ಲಿ ಯಾರು ನಮಸ್ಕಾರ ಹಾಕಲ್ಲ. ಯಾರು ಮನೆಯಲ್ಲಿ ಹಿರಿಯೋರು ಬಂದರೆ ಕಾಲ ಮೇಲೆ ಕಾಲಾಗಿ ಕೂತ್ಕೊಂಡಿರ್ತಾರೆ. ನಾನೇನು ಅವ್ರಿಗೆ ರೆಸ್ಪೆಕ್ಟ್ ಮಾಡೋದು, ಅವ್ರು ಯಾರೋ ನನಗೆ ಗೊತ್ತಿಲ್ಲ. ವಯಸ್ಸಿನಲ್ಲಿ ನಿಮ್ಮ ವಯಸ್ಸಿನಕ್ಕಿಂತ ಯಾರೇ ಹಿರಿಯವರಿರಲಿ, ನಿಮ್ಮ ರಿಲೇಷನ್ನೇ ಬೇಕಂತಿಲ್ಲ. ನಾಳೆ ಒಬ್ಬ ಸಾಧು ಮಹಾರಾಜ್ ಸಿಕ್ಕಿದ್ರು ಅವರಿಗೂ ನಮಸ್ಕಾರ ಹಾಕಿ, ಅವ್ರ ಆಶೀರ್ವಾದ ಮಾಡಿದ್ರೆ ಅವರ ಅರ್ಧ ಪುಣ್ಯ ನಿಮ್ಗೆ ಸಿಗುತ್ತೆ. ಯಾಕಂದರೆ ದೇವರೇ ಹೇಳಿದ್ದಾರೆ, ವಿಷ್ಣುನೇ ಹೇಳಿದ್ದಾನೆ, ಯಾರಿಗೆ ಕಾಲಿಗೆ ನಾವು ಈ ದೊಡ್ಡ ಹಿರಿಯರು ಗುರುಗಳು ಅವ್ರಿಗೆಲ್ಲ ನಾವು ಯಾಕೆ ನಮಸ್ಕಾರ ಮಾಡ್ತೀವಿ ಅಂದರೆ, ನಾವು ನಮಸ್ಕಾರ ಮಾಡೋದ್ರಿಂದ ಇಲ್ಲ, ಊಟ ನಾನು ಆಮೇಲೆ ಮಾಡ್ತೀನಿ ಪರವಾಗಿಲ್ಲ. ಜೈ ಡಿ ಬಾಸ್ ದರ್ಶನ್ ಬಗ್ಗೆ ಕೂಡ ನಮಗೆ ತುಂಬ ಪ್ರೀತಿ ಇದೆ. ನನ್ನರಲ್ಲಿ ಯಾವುದೂ ಭೇದ ಭಾವ ಇಲ್ಲ. ವಿಷ್ಣುವರ್ಧನ್ ಅಭಿಮಾನಿಗಳ ಮೇಲೂ ನನಗೆ ಪ್ರೀತಿ ಇದೆ. ಆಮೇಲೆ ಅಂಬರೀಷ್ ಅಭಿಮಾನಿಗಳ ಮೇಲೂ ಪ್ರೀತಿ ಇದೆ. ಶಂಕರ್ನ ಅಭಿಮಾನಿಗಳು ಪ್ರೀತಿ ಇದೆ. ನಾನು ನನ್ನ ಎಲ್ಲ ಆ್ಯಕ್ಟರ್ಸ್ಗೂ ತುಂಬ ಮರ್ಯಾದೆ ಕೊಡ್ತೀನಿ. ನನಗೆ ರಾಜ್ಕುಮಾರ್ ಒಬ್ಬರೇ ಅಂತಲ್ಲ, ಆದರೆ ನನ್ನ ಬಾಡಿ ಲ್ಯಾಂಗ್ವೇಜ್ಗೆ, ನನ್ನ ಫೇಸ್ಗೆ ಅಣ್ಣವ್ರು ಬಿಟ್ಟರೆ ಬೇರೆ ಯಾವುದು ಶೂಟ್ ಆಗಲ್ಲ. ನಮ್ಮ ಮಿಸ್ಸಸ್ಸೇ ಹೇಳಿಬಿಟ್ರು, ನೀವು ಅಣ್ಣವ್ರ ವಿಡಿಯೋ ಬಿಟ್ಟರೆ ಬೇರೆ ಯಾವುದು ಮಾಡೋಕ್ಕೆ ಹೋಗ್ಬೇಡಿ, ಯಾಕೆ ನಮ್ಗೆ ಬರಲ್ಲ ಹಿಂಗೆಲ್ಲ ಅದು ಏನಾಗತ್ತಂದರೆ ಅದೊಂಥರ ಕಾಮಿಡಿ ಆಗಿಬಿಡುತ್ತೆ. ಅದು ಮಾಡಬಾರ್ದು. ಅದು ಅವ್ರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ನಮ್ಮ ಕೈಲಿ ಏನು ಮಾಡೋಕ್ಕಾಗತ್ತೆ ಅದನ್ನು ಮಾಡಬೇಕು. ಎಷ್ಟು ಜನ ಈಗ ಯೂಟ್ಯೂಬಲ್ಲಿ 80,000 ಜನ ಇದ್ದಾರೆ. ನಿಮ್ಮ ಐಡಿನಲ್ಲಿ 79,000 ಜನ ನನಗೆ ದೇವ್ರುಗಳ ಆಶೀರ್ವಾದ ಮಾಡಿದ್ದಾರೆ. ಸರ್, ನನ್ನ ಪರ್ಸನಲ್ ಐಡಿ ಇದೆ ಇನ್ನೊಂದು, ಅದರಲ್ಲಿ ಒಂದು 16,000 ಜನ ಇದ್ದಾರೆ. ನಾ ಬಿಡಲಾರೆ ಎಂದು ನಿನ್ನ ಗೌರಿ ಮೇಡಮ್ ಜೊತೆಗೆ ಮಾಡಿರೋದು. ಗೌರಿ ಮೇಡಮ್ ಜೊತೆ ಅವರು ಗೌರಿ ಮೇಡಮ್ ಅಲ್ಟಿಮೇಟ್. ಏನು ನಾನು ಒಂದು ಹೇಳ್ತೀನಂದರೆ, ಕೌಸಲ್ಯ ಮೇಡಮ್ ಅವರು
ಡಿಫ್ರೆಂಟ್, ಗೌರಿ ಮೇಡಮ್ ಅವರು ಡಿಫ್ರೆಂಟ್, ಆಮೇಲೆ ಕವಿತಾ ಮೇಡಮ್ ಅವರು ಇನ್ನೂ ಡಿಫ್ರೆಂಟ್. ಸೊ ಒಬ್ಬೊಬ್ಬರು ಒಂದೊಂದು ಥರ ಅಭಿನಯ ಮಾಡ್ತಾರೆ. ನಾವು ಯಾವುದು ಮಾಡಲ್ಲ ಅಂತ ಹೇಳ, ಅವ್ರು ಯಾರೇ ಮಾಡಿದ್ರು ಅಣ್ಣವ್ರ ವಿಡಿಯೋನೇ ಮಾಡೋದು. ಸೊ ಯಾಕಂದರೆ ನೀವು ನೋಡಿರ್ತೀರ ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ದೇವಸ್ಥಾನಕ್ಕೆ ಹೋಗಿ ಪರ್ಮಿಷನ್ ತಗೊಂಡು ಕೌಸಲ್ಯ ಮೇಡಮ್ ಅವರು ಇನ್ವಾಲ್ವ್ಮೆಂಟು, ಆಮೇಲೆ ನಾನು ಸಾಕ್ಷಾತ್ಕಾರ ಮಾಡಿದಾಗ ನೀವು ನೋಡಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ, ಕೌಸಲ್ಯ ಮೇಡಮ್ ಅವರು ಒಂದು ಹೂ ತಗೊಂಡು ಬರ್ತಾರೆ, ಹೀಗೆ ಬಂದು ಅದು ನನ್ನ ತಲೆ ಮೇಲೆ ಹಾಕಿ ಅಲ್ಲೇ ಪ್ರಾಣ ಬಿಡ್ತಾರೆ. ನಾನು ಕೂಡ ಹಾಗೆ ಈಗ ನೋಡ್ತಾ ಪ್ರಾಣ ಬಿಟ್ಬಿಡ್ತೀನಿ. ಸೊ ಅದು ಅಲ್ಟಿಮೇಟ್. ನನಗೆ ಕಣ್ಣೀರು ಬಂದುಬಿಡ್ತು ಕೌಸಲ್ಯ ಮೇಡಮ್ ಅವರ ಆ್ಯಕ್ಟಿಂಗ್ ನೋಡಿ, ಅಷ್ಟು ಇನ್ವಾಲ್ವ್ಮೆಂಟು ಕೌಸಲ್ಯ ಮೇಡಮ್. ಗೌರಿ ಮೇಡಮ್ ಅವರು ರೊಮ್ಯಾಂಟಿಕ್ಕು, ಮತ್ತು ಮೊನ್ನೆ ಒಂದು ನೋಡಿದ್ದೀರ ನೀವು, ಅದು ತುಂಬ ಚೆನ್ನಾಗಿದೆ, ಅದು ಭಾಳ ಚೆನ್ನಾಗಿ ಬಂತು. ನಾನು ಯಾಕೆ ಹೇಳ್ತೀನಂದರೆ, ನನಗೆ ಯಾವುದೇ ವಿಡಿಯೋ ಮಾಡೋಕ್ಕೆ ಹೋದರೆ 56 ಸೆಕೆಂಡ್ ಮೇಲೆ ಇದು ತೊಗೊಳ್ಳಲ್ಲ. ಆಮೇಲೆ ಇನ್ಸ್ಟಾಗ್ರಾಮು ಕೆಲವು ವಿಡಿಯೋಗಳು 29 ಸೆಕೆಂಡ್ ಮೇಲೆ ತೊಗೊಳ್ಳಲ್ಲ. ಹೌದು ಹೌದು ಹೌದು, ಸತ್ಯ ಸತ್ಯ, ಅಲ್ಟಿಮೇಟ್. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಾವು ಇವತ್ತು ಬೆಳೆಯೋದಕ್ಕೆ ಕಾರಣನೇ ಕೌಸಲ್ಯ ಮೇಡಮ್ ಮತ್ತು ಗೌರಿ ಮೇಡಮ್ ಅವರು ಹಾಗೂ ನಮ್ಮ ಕವಿತಾ ಮೇಡಮ್ ಅವರು. ಯಾಕಂದರೆ ಸಿಂಗಲ್ ವಿಡಿಯೋ ಮಾಡೋದಕ್ಕಿಂತ ಡ್ಯುಯೆಟ್ ವಿಡಿಯೋ ಮಾಡಿದ್ರೆ ಜನ ಜಾಸ್ತಿ ನೋಡ್ತಾರೆ. ನಾನು ಇದುವರೆಗೆ ತುಂಬ ನಮಗೆ ಸಾಥ್ ಕೊಟ್ಟಿದ್ದಾರೆ ಕೌಸಲ್ಯ ಮೇಡಮ್ ಅವರಿಗೆ. ನಾನು ನನ್ನ ಜೀವ ಇರುವವರೆಗೆ ನಾನು ಮರೆಯಲ್ಲ, ಜೀವ ಇರುವವರೆಗೆ ಮರೆಯಲ್ಲ. ಕವಿರತ್ನ ಕಾಳಿದಾಸ ಖಂಡಿತವಾಗ್ಲೂ ಮಾಡ್ತೀನಿ. ಯಾರು ಬರ್ತಾರೆ ನೋಡ್ತೀನಿ. ಗೌರಿ ಮೇಡಮ್ ಬಂದರೆ ಅವ್ರ ಜೊತೆಲಿ, ಕೌಸಲ್ಯ ಮೇಡಮ್ ಬರ್ತಾರೆ ಅವ್ರ ಜೊತೆಲಿ. ಸರ್ ಇವಾಗ ಏನಾಗಿದೆ ಗೊತ್ತಾ, ಈಗೆಲ್ಲ ಸೋಷಿಯಲ್ ಮೀಡಿಯಾ ಎಷ್ಟು ಕೊಡ್ತೀರಾ ಆ ಥರ. ಬಟ್ ಆದರೆ ಗೌರಿ ಮೇಡಮ್ ಅವರು ಆಗಲಿ ಕೌಸಲ್ಯ ಮೇಡಮ್ ನನ್ನ ಹತ್ರ ₹1 ಇಸ್ಕೊಂಡಿಲ್ಲ ಇದುವರೆಗೆ. ₹1 ಯಾರೂ ಇಸ್ಕೊಂಡಿಲ್ಲ. ಅವರೊಂದು ಆ ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೆ ವಿಡಿಯೋ ಮಾಡಿದ್ದಾರೆ. ನಾವು ಬೇರೆ ಆರ್ಟಿಸ್ಟ್ ತೊಗೊಂಡ್ರೆ ಎಷ್ಟು ಸಾವಿರ ಕೊಡ್ತೀರಾ ಸರ್ ಕೇಳ್ತಾರೆ. ಎಲ್ಲ ದುಡ್ಡಿನ ಪ್ರಪಂಚ ಆ ಥರ ಆಗಿದೆ. ಐ ಲವ್ ಯು ಅಣ್ಣ, ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನೀವೆಲ್ಲ ನನಗೆ ಆಶೀರ್ವಾದ ಮಾಡಿದ್ದೀರಾ. ನನಗೆ ಪ್ರೀತಿ ಕೊಟ್ಟಿದ್ದೀರಾ. ಆ ಪ್ರೀತಿ ನಾನು ಉಳಿಸ್ಕೋತೀನಿ ಖಂಡಿತವಾಗ್ಲೂ. ನೀವು ಹೇಳಿದ ವಿಡಿಯೋನ ನಾನು ಮಾಡೇ ಮಾಡ್ತೀನಿ. ದಯವಿಟ್ಟು ಯಾವುದಾದ್ರು ವಿಡಿಯೋ ಮಾಡಬೇಕಾದ್ರೆ ಇನ್ಬಾಕ್ಸ್ ಮೆಸೇಜ್ ಮಾಡಿ. ಕೌಸಲ್ಯ ಮೇಡಮ್ ಅವ್ರಿಗೆ ಸ್ವಲ್ಪ ದೂರ ಮನೆ ಮಾಡಿದ್ದಾರೆ. ಮುಂಚೆ ನಮ್ಮ ಏರಿಯಾದಲ್ಲೇ ಇದ್ದರು, ವಯಲಿ ಕಾವಲಲ್ಲಿ. ಇವಾಗ ಕೆಂಗೇರಿನಲ್ಲಿ ಮನೆ ಮಾಡಿದ್ದಾರೆ, 30 ಕಿಲೋಮೀಟರ್ ಡಿಸ್ಟೆನ್ಸು. ಬಟ್ ಅವರು ಪರ್ಮಿಷನ್ ಕೊಟ್ಟರೆ ನಾನು ಕಾರಲ್ಲಿ ಹೋಗೋದು, ಇಲ್ಲ ಇಲ್ಲಿಂದ ಅಲ್ಲಿ ಹೋಗಿ ಅವ್ರ ಜೊತೆಗೆ ವಿಡಿಯೋ ಮಾಡ್ಕೊಂಡು ನಾನು ಸಿದ್ಧವಾಗಿದ್ದೀನಿ. ಬಟ್ ಅವರು ಪರ್ಮಿಷನ್ ಕೊಟ್ಟರೆ. ಗೌರಿ ಮೇಡಮ್ ಅವರು ನಮಗೆ ನಿಯರ್ ಬೈ ಇದ್ದಾರೆ, ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ. ನಾನು ಹೇಳೋಕ್ಕೋದ್ರೆ ಕೆಲವೊಂದು ವಿಡಿಯೋಗೆ ಗೌರಿ ಮೇಡಮ್ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಅವರ ಒಂದು ಸ್ಟೆಪ್ಸ್ ಹೇಳ್ಕೊಡೋದಾಗಲಿ, ಒಂದು ಅಭಿನಯ ಯಾವ ಥರ ಮಾಡಬೇಕು, ಅವರೊಂಥರ ಗುರು ಥರ. ಅವ್ರ ಮೇಲೆ ಗುರುಗಳ ಭಾವನೆ ಇದೆ ನನಗೆ. ಅವ್ರು ಹೇಳ್ತಾರೆ, ಬಟ್ ನೀವು ತುಂಬ ಚೆನ್ನಾಗಿ ಮಾಡ್ತೀರ ವಿಡಿಯೋಗಳನ್ನು. ಅದೇನೋ ಗೊತ್ತಿಲ್ಲ, ದೇವರಿಗೆ ಗೊತ್ತು. ನಾನು ತಿಳ್ಕೊಂಡೇ ಇರಲಿಲ್ಲ ಈ ಮಟ್ಟದಲ್ಲಿ ಜನ ನನ್ನನ್ನು ಇಷ್ಟ ಬೀಳ್ತಾರೆ, ನಾನು ಬೆಳಿತೀನಿ ಅಂತ ತಿಳ್ಕೊಂಡಿರಲಿಲ್ಲ. ಇದರಲ್ಲಿ 7 ವರ್ಷದ ಪರಿಶ್ರಮ ಇದೆ ನಂದು. 7 ವರ್ಷ. ಯಾವಾಗ ಟಿಕ್ಟಾಕ್ ಇತ್ತು ಆವಾಗಿಂದ ವಿಡಿಯೋ ಮಾಡ್ತಾಯಿದ್ದೆ ನಾನು. ಇವತ್ತಿಗೆ ಎಲ್ಲರೂ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅಂದರೆ ಅದಕ್ಕೆ ತಕ್ಕನಾಗಿ ಡ್ರೆಸ್ ಕೋಡ್ ಆಗಲಿ, ಅದಕ್ಕೆ ತಕ್ಕನಾಗಿ ಪ್ರತಿಯೊಂದು ಲೊಕೇಶನ್ ಆಗಲಿ ಎಲ್ಲ ಸಹಕಾರ ಮಾಡಿದ್ದಾರೆ. ಶೇಖರ್ ಸರ್ ಅವ್ರು ಮಾಡಿದ್ದಾರೆ, ಆಮೇಲೆ ನಮ್ಮ ಶೂಟಿಂಗ್ ಶಿವೋರು ಮಾಡಿದ್ದಾರೆ, ಆಮೇಲೆ ನಮ್ಮ ಸತೀಶ್ ಅವ್ರು ಮಾಡಿದ್ದಾರೆ, ಕೌಸಲ್ಯ ಮೇಡಮು, ಗೌರಿ ಮೇಡಮು, ಕವಿತಾ ಮೇಡಮು, ಸಾಯಿ ಕುಮಾರು. ಬಟ್ ಎಲ್ಲರನ್ನ ನಾನು ನನ್ನ ಲೈಫಲ್ಲಿ ಯಾರ್ಯಾರು ಎಂಟ್ರಿ ಆಗಿದ್ದಾರೆ, ಶಶಿಕುಮಾರ್ ಅಂತ ಅವರು ಕೂಡ ನನ್ನ ಜೊತೆ ವಿಡಿಯೋ ಮಾಡಿದ್ದಾರೆ. ಸೊ ಅಣ್ಣಪ್ಪಣ್ಣ ಅಂತ ಚಿಕ್ಕಮಂಗ್ಳೂರಿಂದ ಬಂದು ನನ್ನ ಜೊತೆ ವಿಡಿಯೋ ಮಾಡಿದ್ದಾರೆ. ಇವರು ಯಾರನ್ನ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಯಾಕಂದರೆ ಹಿರಿಯವರು ಹೇಳ್ತಾರೆ, ಹಿಂದೆ ಯಾರು ನಿಮಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರನ್ನೆಲ್ಲ ನೀವು ಇಲ್ಲಿಟ್ಕೋಬೇಕು. ಬೆಳೀತಾ ಇರುವಾಗ ಎಲ್ಲರೂ ಬರ್ತಾರೆ. ಬೆಳೆಯೋಕ್ಕಿಂತ ಮುಂಚೆ ಯಾರು ಬಂದಿದ್ದಾರೆ ಅವ್ರನ್ನ ಇಲ್ಲಿಟ್ಕೊಳ್ಳಿ. ಆವಾಗ ದೇವರ ಆಶೀರ್ವಾದ, ಅಭಿಮಾನಿ ದೇವರುಗಳ ಆಶೀರ್ವಾದ ಎರಡೂ ಸಿಗುತ್ತೆ. ಓಕೆ, ತುಂಬ ಬೋರ್ ಮಾಡಿಬಿಟ್ಟೆ ಅಂತ ಕಾಣುತ್ತೆ. ಧನ್ಯವಾದ ಎಲ್ರಿಗೂ. ದಯವಿಟ್ಟು ಊಟ ಮಾಡಿ, ಒಳ್ಳೆ ನಿದ್ದೆ ಮಾಡಿ,
ಡ್ಯೂಟಿ ಇರೋರಿಗೆ ಡ್ಯೂಟಿ ಇದೆ, ಡ್ಯೂಟಿ ಇಲ್ಲದೆ ಇರೋರಿಗೆ ಮಕ್ಕಳನ್ನ ಪಾರ್ಕ್ ಕರ್ಕೊಂಡು ಹೋಗಬೇಕು, ರಜಾ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಇಲ್ಲಿ ಕರ್ಕೊಂಡು ಹೋಗ್ಬೇಕು, ಏನೇನೋ ಜವಾಬ್ದಾರಿ. ಫ್ಯಾಮಿಲಿ ಅಂದಮೇಲೆ ಎಲ್ಲ ಜವಾಬ್ದಾರಿ ಇರುತ್ತೆ. ಯಾಕಂದರೆ ಆ ಜವಾಬ್ದಾರಿ ಎಲ್ಲ ದಾಟಿ ನಾನು ಬಂದಿದ್ದೀನಿ, ಫ್ರೀ ಆಗಿದ್ದೀನಿ. ನಮಸ್ತೆ 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 ನಮಸ್ತೆ. ನಾನು ರಾತ್ರಿ 12 ಗಂಟೆವರೆಗೆ ಲೈವ್ ಇದ್ರೂ ಎಲ್ಲರ ಬರ್ತಾರೆ. ಯಾಕಂದರೆ ಶಕೆ, ನಿದ್ದೆ ಬರಲ್ಲ. ನೋಡೋಣ ಯಾರಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಯಾರಿದ್ದಾರೆ, ಯೂಟ್ಯೂಬಲ್ಲಿ ಯಾರಿದ್ದಾರೆ ನೋಡೋಣ ಅಂತ ಬರ್ತಾರೆ. ಅಭಿಮಾನಿ ದೇವರುಗಳಿಗೆ ಶುಭರಾತ್ರಿ. ನಾಳೆ ಸೋಮವಾರ ಎಲ್ಲರೂ ಈಶ್ವರ ದೇವಸ್ಥಾನಕ್ಕೆ ಹೋಗಿ. ಯಾಕಂದರೆ ಇಡೀ ವಿಶ್ವಕ್ಕೆ ಒಡೆಯ ಈಶ್ವರ. ನಿಮ್ಮ ಅಕ್ಕಪಕ್ಕ ಮನೆ ಹತ್ರ ಯಾವುದೇ ಈಶ್ವರ ದೇವಸ್ಥಾನ ಇದ್ದರೆ ಸೋಮವಾರ ಈಶ್ವರ ದೇವಸ್ಥಾನ ಹೋಗಿ. ಶನಿವಾರ ವೆಂಕಟರಮಣ ಸ್ವಾಮಿ, ನಾರಾಯಣ, ನರಸಿಂಹಸ್ವಾಮಿ ಹೋಗಿ. ಯಾಕಂದರೆ ಒಂದೇ ನಾಣ್ಯದ 2 ಮುಖ. ಒಂದು ಕಡೆಗೆ ಈಶ್ವರ, ಇನ್ನೊಂದು ಕಡೆಗೆ ಈಶ್ವರ ಒಂದು ಕಡೆಗೆ ನಾರಾಯಣ. ಒಂದು ನಾಣ್ಯದ 2 ಮುಖ. ಹೋಗಿ ದೇವರ ಆಶೀರ್ವಾದ ತಗೊಳ್ಳಿ. ನಿಮ್ಮ ಕಷ್ಟಗಳು ಪರಿಹಾರ ಆಗಲಿ, ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ದೇವರು ಒಳ್ಳೆಯದು ಸದ್ಬುದ್ಧಿ ಕೊಡಲಿ. ಸರ್ವೇ ಜನ ಸುಖಿನ ಭವಂತು ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಒಳ್ಳೆಯದಾಗಲಿ. ಶುಭರಾತ್ರಿ, ಗುಡ್ ನೈಟ್, ನಮಸ್ಕಾರ. ಇನ್ನೂ 12 ಜನ ಇದ್ದೀರಾ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡು ನಾನು ಸ್ವಲ್ಪ ಊಟ ಮಾಡಿ ಒಂದು ಅರ್ಧ ಗಂಟೆ ಸ್ವಲ್ಪ ವಾಕಿಂಗ್ ಮಾಡಿ ಮಲ್ಕೋತೀನಿ. ಮತ್ತೆ ಸಿಗೋಣ ಆದಷ್ಟು ಬೇಗ. ನಿಮ್ಮ ಆಶೀರ್ವಾದ ತಗೊಳ್ತೀನಿ. ನೀವು ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಮನೆಯಲ್ಲಿ ಅಣ್ಣ, ತಮ್ಮ, ಹೆಂಡತಿ, ಮಕ್ಕಳು ಯಾರೂ ಕೊಡಲ್ಲ. ಅಂಥ ಪ್ರೀತಿ ಅಭಿಮಾನಿ ದೇವರುಗಳು ನನಗೆ ಕೊಟ್ಟಿದ್ದಾರೆ ಅಂದರೆ ಇದು ನಮ್ಮ ಪುಣ್ಯ, ಪೂರ್ವಜನ್ಮದ ಪುಣ್ಯ. ಅದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಶುಭರಾತ್ರಿ, ಧನ್ಯವಾದಗಳು, ನಮಸ್ತೆ.